welcome back to my channel. I hope ನೀವೆಲ್ಲರೂ ಕೂಡ ಕ್ಲಾಸ್ಗೆ ವೇಟ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. So hopefully we have completed two lessons. So first, chemical reactions and the equations, acids, bases and salts. So totally ನಿಮಗೆ ಏನಂದ್ರೆ chemical reactions and equations, acids, bases and salts ಇಲ್ಲಿಂದ ನಿಮಗೆ almost 11 to 12 marks wise ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸಿಲೆಬಸ್ ನ ನಿಮಗೆ 2 lessons ನ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸೊ ಆ ವಿಡಿಯೋಸ್ ನ ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಡೂ ವಾಚ್ ದ ವಿಡಿಯೋಸ್ ರಿಲೇಟೆಡ್ ಟು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಂಡ್ ಆಲ್ಸೋ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಕಂಟೆಂಟ್ ನ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಲಾಂಗ್ ವಿತ್ ದ ಇಂಪಾರ್ಟೆಂಟ್ ಅಂಡ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ and the frequently asked questions in the examination. So in today's class I am going to explain the biology lesson. So we are done with 2 chemistry. I thought of starting with 1 biology before entering to metals and non-metals. So life process lesson. So ನಮ್ಮ model question paper ನೋಡಿದ್ರೆ ಬೋರ್ಡ್ ಇಂದ ರಿಲೀಸ್ ಆಗಿರುವಂತ model question paper ನೋಡಿದ್ರೆ life process lesson ಗೆ 5 marks allot ಮಾಡಿದ್ದಾರೆ. 1 mark ನ 1 question ಕೇಳಿದ್ರು and 4 mark ನ 1 question ಕೇಳಿದ್ರು. ಓಕೆ, ಸೊ ಇಲ್ಲಿ ಏನಂತಂದ್ರೆ ಎಷ್ಟು ಮಾರ್ಕ್ ಗೆ ಕ್ವೆಶನ್ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಫೈನ್, ಟೋಟಲಿ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಕ್ವೆಶನ್ ಇಟ್ ಮೇ ಬಿ 1 mark ಇಂದ ಕೇಳ್ಬೋದು, 2 mark ಇಂದ ಕೇಳ್ಬೋದು, 3 mark ಇಂದ ಕೇಳ್ಬೋದು. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಆ ಲೆಸನ್ ಗೆ ಅಲಾಟ್ ಮಾಡಿರೋದು ರಿಯಲಿ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸ್ ಅನ್ನ ಶುರು ಮಾಡೋಣ. ಗುಡ್ ಮಾರ್ನಿಂಗ್ ಟು ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಓಕೆ, ಸೊ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಅಲಾಂಗ್ ವಿತ್ ದಟ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಸೊ ಲೈಫ್ ಪ್ರಾಸೆಸ್ ಲೆಸನ್ ವಿತ್ ಲೆಂದಿಯರ್ ಲೆಸನ್, ತುಂಬಾನೇ ಲೆಂದಿ ಆಗಿದೆ ಲೆಸನ್. ಸೊ ನಾನೇನ್ ಮಾಡಿದೀನಿ ಅಂತಂದ್ರೆ ನೆನ್ನೆ ಕುತ್ಕೊಂಡು ಲೈಫ್ ಪ್ರೋಸೆಸ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವ ಎಲ್ಲಾ ಪಾಯಿಂಟ್ಸ್ ಅನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಬಂದೆ. ಓಕೆ, ಅಂಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಕೇಳ್ತಾರೆ, ಸೊ ಈ ರೀತಿ ನಾನು ಕಾನ್ಸೆಪ್ಟ್ಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದನ್ನ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಬಂದು ಆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ. ಓಕೆ, ಅಕಾರ್ಡಿಂಗ್ಲಿ ಸೊ ನಿಮ್ಗೆ ಆಕ್ಟಿವಿಟೀಸ್ ಬಂದಾಗ ನಾನು ಆ ಟೆಕ್ಸ್ಟ್ ಬುಕ್ ಫೈಲ್ ಅನ್ನ ನಾನು ಕೋರಿಲೇಟ್ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಸೊ ಎಲ್ಲಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ನಾನು ನಿಮ್ಗೆ ಲೈವ್ ಪ್ರಾಸೆಸ್ ಲೆಸನ್ ಇಂದ ಕವರ್ ಮಾಡ್ತಾ ಬರ್ತೇನೆ. ಕ್ಲಿಯರ್? ಸೊ ದಟ್ ಈಸ್ ದ ಅಜೆಂಡಾ ಫಾರ್ ಟುಡೇಸ್ ಕ್ಲಾಸ್, ಮೈ ಡಿಯರ್ ಸ್ಟೂಡೆಂಟ್ಸ್. So without wasting much time, let me start today's class. So once again, if you're new to my channel, do subscribe the channel and also click the bell notification. And I request all my dear students, share the videos with your friends. And if possible, ನೀವು ಒಂದಿನ ನಿಮ್ಮ ವಾಟ್ಸಪ್ ಸ್ಟೇಟಸ್ ನಲ್ಲಿ ಕೂಡ ಶೇರ್ ಮಾಡಿ, ಸೊ ದಟ್ ನಿಮ್ಮ ಒಂದು ಸರ್ಕಲ್ ಅಲ್ಲಿ ಇರುವಂತ ಫ್ರೆಂಡ್ಸ್ ಆಗಿರ್ಬೋದು, ಸೊ ಯಾರಿಗಾದ್ರೂ ಆಗಿರ್ಬೋದು, 10th ಓದ್ತಿರೋರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಓಕೆ, ಇಟ್ಸ್ ಒನ್ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಎಸ್, ಲೈಫ್ ಪ್ರಾಸೆಸ್ ಅಂತ ಹೇಳಿದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಏನ್ ತಿಳ್ಕೊಳ್ಬೇಕು ಲೈಫ್ ಪ್ರೋಸೆಸ್ ಅಂದ್ರೆ, ಈ ಒಂದು ಡೆಫಿನೇಷನ್ ಅನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಬಟ್ ನಿಮ್ಗೆ ಲೈಫ್ ಪ್ರಾಸೆಸ್ ಅಂತ ಹೇಳಿದಾಗ ಯು ಮಸ್ಟ್ ನೋ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಇನ್ ದ ಲೈಫ್ ಪ್ರೋಸೆಸ್ ಅಂತ. ವಾಟ್ ಈಸ್ ಲೈಫ್ ಪ್ರೋಸೆಸ್ ಅಂತ ಗೊತ್ತಿರ್ಬೇಕು. ಲೈಫ್ ಪ್ರೋಸೆಸ್ ಅಂದ್ರೆ ಇಟ್ ಇಸ್ ಅ ಪ್ರೋಸೆಸ್ which together perform all the activities in the body during the life period. ಅಂದ್ರೆ see, we respire, correct na? So ನಾವು respiration ಮಾಡ್ತೀವಿ. So respiration and also digestion, correct? So ನಾವು digestion process ನ perform ಮಾಡ್ತೀವಿ, correct? We also call this process as nutrition. So respiration ನ ಮಾಡ್ತೀವಿ, digestion ನ ಮಾಡ್ತೀವಿ, excretion ಮಾಡ್ತೀವಿ, correct? We also excrete. So ನಮ್ಮ ಬಾಡಿ ನಲ್ಲಿ ಏನಾಗುತ್ತೆ, the materials get transported. So transportation ಮಾಡ್ತೀವಿ, ಕರೆಕ್ಟ್. ಅಂಡ್ ನರ್ವಸ್ ಸಿಸ್ಟಮ್ ಇದೆ, ರೈಟ್. ಸೊ ನರ್ವಸ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಈ ರೀತಿ ದೇರ್ ಆರ್ ಲಾಟ್ ಆಫ್ ಪ್ರೋಸೆಸ್ ವಿಚ್ ಕೀಪ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಬಾಡಿ. ಈ ಎಲ್ಲಾ ಪ್ರೋಸೆಸ್ ಅನ್ನು ಟುಗೆದರ್ ಏನ್ ಮಾಡ್ತಾ ಇದೆ, ಬಾಡಿ ಪರ್ಫಾರ್ಮ್ ಮಾಡ್ತಾ ಇದೆ, ಕರೆಕ್ಟ್. ಸೊ ಇಫ್ ಯು ಆರ್ ಅವೇಕ್ ಆರ್ ಇಫ್ ಯು ಆರ್ ಸ್ಲೀಪ್, ನೀವು ಮಲ್ಕೊಂಡಿದ್ರು ಅಷ್ಟೇ, ನೀವು ಎದ್ದಿದ್ರು ಅಷ್ಟೇ, ಏನಾಗುತ್ತೆ ಎಲ್ಲಾ ಪ್ರೋಸೆಸ್ ಕೂಡ ಏನಾಗಬೇಕು, ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ಬೇಕು. ಯಾವ ಪ್ರೋಸೆಸ್ ಕೂಡ ಸ್ಟಾಪ್ ಆಗೋದಿಲ್ಲ, ಕರೆಕ್ಟ್ ನಾ? ಸೊ ಇದನ್ನೇ ನಾವೇನಂತ ಹೇಳ್ತೀವಿ, ಲೈಫ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇಟ್ಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್. ನಿಮಗೆ ಗೊತ್ತಿರಬೇಕು ವಾಟ್ ಈಸ್ ಲೈಫ್ ಪ್ರೋಸೆಸ್ ಅಂತ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನ್ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರುವಂತ ಅಜೆಂಡಾ ಅಂದ್ರೆ ನಾನು ನಿಮ್ಗೆ ಹೇಳಿದೀನಿ ಯಾವ ಲೆಸನ್ ನಲ್ಲಿ ನಾನು ಏನೇನ್ ಮಾಡ್ತೀನಿ ಅಂತ. ಸೊ ಇದು ಲೆಂದಿಯರ್ ಲೆಸನ್ ಆಗಿರೋದ್ರಿಂದ ನಾನು ಫಸ್ಟ್ 2 ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಅಂಡ್ ಯಾವ್ಯಾವ ಕ್ವೆಶ್ಚನ್ ಬರ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೇನೆ. ಸೊ ಲೈಫ್ ಪ್ರಾಸೆಸ್ ಲೆಸನ್ ಅಲ್ಲಿ ನಾವು ಬೇಸಿಕಲಿ ಫಸ್ಟ್ ಫೋಕಸ್ ಮಾಡುವಂಥದ್ದು ನ್ಯೂಟ್ರಿಷನ್ ಪಾರ್ಟ್.
So nutritionally, we are going to understand about the types of organisms which involved. Okay, so nutrition ಅಂತಂದ್ರೆ ನಾವೇನ್ ಹೇಳ್ತೀವಿ, ಟೇಕಿಂಗ್ ದ ಫುಡ್ ಇನ್ಸೈಡ್ ದ ಬಾಡಿ. ಓಕೆ, ನಾವು ಫುಡ್ ನ ಏನ್ ಇಂಟೇಕ್ ಮಾಡ್ತೀವಿ, ಇಂಟೇಕ್ ಆದಂತ ಫುಡ್ ಕಂಪ್ಲೀಟ್ ಆಗಿ ಯಾವ್ದೆಲ್ಲ ಪ್ರಾಸೆಸ್ ಆಗಿ ಎಕ್ಸ್ಕ್ರೀಟ್ ಆಗುತ್ತೆ, ಹೋಲ್ ಪ್ರಾಸೆಸ್ ನ ನಾವು ನ್ಯೂಟ್ರಿಷನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ದಿಸ್ ನ್ಯೂಟ್ರಿಷನ್ ಇಸ್ ಕಂಪ್ಲೀಟ್ಲಿ different in different organisms. So based on the type of food, we consume, the organism are categorized into two groups. Okay, so they are autotrophs and also the heterotrophs. So you might have aware about this, right? Autotrophs andre enu, heterotrophs andre enu anta niಮಗೆ ಗೊತ್ತಿರುತ್ತೆ. Auto is nothing but self anta ಹೇಳ್ತೀವಿ, hetero is nothing but depend on other anta ಹೇಳ್ತೀವಿ. Okay, so the organism which prepare their own food, they are called as autotrophs. What are autotrophs? The organisms which prepare their own food. See, the process by which the organisms prepare their own food is called as autotrophic nutrition, and those organisms are called as autotrophs. ಯಾವ ಆರ್ಗಾನಿಸಮ್ಸ್ ತಮ್ಮ ಫುಡ್ ನ ತಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೆ ಅದನ್ನ ಆಟೋಟ್ರೋಪ್ಸ್ ಅಂತ ಹೇಳ್ತೀವಿ. ಮೋಡ್ ಆಫ್ ನ್ಯೂಟ್ರಿಷನ್ ನ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. Then who will manufacture the food? See, all the green plants, they manufacture their own food. Non-green plants food na manufacture ಮಾಡೋದು. Clear? Yes. Then who are called as heterotrophs? See, the organisms which depend on other organisms for their food, they are called as heterotrophs, and the mode of nutrition they follow is called as heterotrophic mode of nutrition. The process by which the organisms depend on other organisms for the food, this is called as heterotrophic mode of nutrition. So ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುತ್ತೆ, the animals ಆಗಿರ್ಬೋದು, micro organisms ಆಗಿರ್ಬೋದು, there are variety of animals which are present on the earth and they are following the heterotrophic mode of nutrition because they cannot manufacture their food. They depend completely on the other organisms for their survival. So yes, so this is all about autotrophic and heterotrophic mode of nutrition. ನಿಮಗೆ ಗೊತ್ತಿರಬೇಕು, sometimes 2 marks ಗೆ ಕೇಳ್ತಾರೆ. Okay, to differentiate between autotrophic and heterotrophic mode of nutrition ಈ ರೀತಿ ಕೇಳ್ತಾರೆ. Okay, yes. So ಇನ್ನೊಂದು ಇಂಪಾರ್ಟೆಂಟ್, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ನ ಕೇಳ್ತಾರೆ. See, the food stored in the plants in the form of ಅಂತ ಕೇಳ್ತಾರೆ. See, plants manufacture their food, right? So just now ಹೇಳ್ದೆ ನಾನು ನಿಮಗೆ, plants they manufacture their own food. See, plants, whatever the food they manufacture, they store the excess of food in their body. Okay, extra food ಅನ್ನ ಏನ್ ಮಾಡುತ್ತೆ ಅದ್ರ ಬಾಡಿ ನಲ್ಲಿ ಸ್ಟೋರ್ ಮಾಡುತ್ತೆ. See, that food we will call it as starch. Okay, the plant stores excess of food in the form of starch in their body. Similarly, we animals, we also consume food. ನಾವು ಕೂಡ food consume ಮಾಡ್ತೀವಿ, and the extra food which is stored in our body will be stored in the form of glycogen. ಇದನ್ನ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಒನ್ ಆಫ್ ದ ಇಯರ್ ಅಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ which method the food is stored in the plants as well as in the animals anta keltare. Very important, my dear. Okay, you must know, see, in the plants the food is stored in the form of starch, and in the animals the food is stored in the form of glycogen. Yes. Next most important, ee question anna 5 marks ಗೆ ಕೇಳಿದ್ದಾರೆ, 3 marks ಗೆ ಕೇಳಿದ್ದಾರೆ, many a times ತುಂಬಾ ಸಲ ಈ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. 3 marks ಗೆ ಕೇಳ್ತಾರೆ, 5 marks ಗೆ ಕೇಳ್ತಾರೆ ಈ ಕಾನ್ಸೆಪ್ಟ್ ನ. ಇಂಪಾರ್ಟೆಂಟ್ ಆಗಿ 3 marks ಗೆ ಕೇಳಿದಾಗ ಏನ್ ಬರಿಬೇಕು, 5 marks ಗೆ ಕೇಳಿದಾಗ ಹೇಗೆ ಬರಿಬೇಕು ಅಂತ I'll tell you. See, first of all you must know what is meant by photosynthesis. Photosynthesis ಅಂದ್ರೆ ಏನು ಅಂತ ಗೊತ್ತಿದೆ. From the lower classes ನೀವು ಕಾನ್ಸೆಪ್ಟ್ ನ ಬರ್ತಿದ್ದೀರಲ್ವಾ. Photo is nothing but light ಅಂತ ಅರ್ಥ. What is meant by photo? Light. Synthesis ಅಂತಂದ್ರೆ together they are performing the process ಅಂತ. So plants, they are performing their process in the presence of sunlight. It is called as photosynthesis. So photosynthesis ಅಲ್ಲಿ ಏನಾಗುತ್ತೆ? See, it is a process. Photosynthesis is a process by which the green plants prepare their own food. Photosynthesis is a process by which the green plants prepare their own food by using the raw materials. Very important, you have to mention this, students. See, photosynthesis ಆಗ್ಬೇಕಂದ್ರೆ carbon dioxide, water should be there as a raw material, and this process will be performed in the presence of sunlight and also the chlorophyll. Non-green plants ಅಲ್ಲಿ photosynthesis ಆಗಲ್ಲ. ಯಾಕೆ ಅಂದ್ರೆ non-green plants food manufacture ಮಾಡೋದಿಲ್ಲ. Clear? It is a process where
the green plants manufacture their own food by using the raw materials such as carbon dioxide, water, and chlorophyll in the presence of sunlight ಅಂತ ನೀವು ಬರಿಬೇಕಾಗುತ್ತೆ. 5 marks ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇನ್ನೇನು ಬರೀತೀರಾ ಅಂದ್ರೆ 5 marksಗೆ ಯು ವಿಲ್ ರೈಟ್ ದ ಇಕ್ವೇಶನ್ ಆಲ್ಸೋ, ಬಿಕಾಸ್ 2022 ಎಕ್ಸಾಮ್ ಅಲ್ಲಿ ಅನ್ಕೋತೀನಿ ನಾನು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಈ ಮಾರ್ಕ್ಸ್ ಈ ಒಂದು ಕ್ವೆಶ್ಚನ್ 5 marks ಕೇಳಿದ್ರು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು ಅಂದ್ರೆ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಅಂತ ಬರುತ್ತೆ, ಓನ್ಲಿ ಈವೆಂಟ್ಸ್ ಅನ್ನ ಬರೆದು ಏನ್ ಮಾಡಿದ್ರು ಈ ಕಾನ್ಸೆಪ್ಟ್ ಅನ್ನ ಸ್ಕಿಪ್ ಮಾಡ್ಬಿಟ್ಟಿದ್ರು. ಸೊ ಲೈಕ್ ರೈಟಿಂಗ್ ದ ಇಕ್ವೇಶನ್ ಆಗಿರ್ಬೋದು, ಡಿರೈವೇಶನ್ ಆಗಿರ್ಬೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. 5 marksಗೆ ಕೇಳಿದಾಗ ಫಸ್ಟ್ 1 mark ವಿಲ್ ಗೋ ಫಾರ್ ದ ಡೆಫಿನೇಷನ್. ಓಕೆ, ಅದರ್ 1 mark ಇಸ್ ವಿಲ್ ಗೋಯಿಂಗ್ ಫಾರ್ ದ ಈಕ್ವೇಶನ್ ಟು ರೆಪ್ರೆಸೆಂಟ್ ದ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ರೆಪ್ರೆಸೆಂಟ್ ಮಾಡುವಂತ ಈಕ್ವೇಶನ್. ಇಸ್ ಇಟ್ ಕ್ಲಿಯರ್? ಎಸ್. Okay, so how is in which way we write the equation for photosynthesis? See, we take it carbon dioxide, that means the plants uses the carbon dioxide and water in the presence of sunlight and chlorophyll. They manufacture the glucose, oxygen, and also the water molecules are also being formed. So these are the byproducts. These are the byproducts. Exam ಅಲ್ಲಿ ಕೇಳಬಹುದು ನಿಮಗೆ. These are the byproducts formed as a result of photosynthesis. The byproducts which are being formed as a result of photosynthesis are the glucose, oxygen, and water. Glucose, oxygen, and water. They are the byproducts. Okay? So, ಇದಕ್ಕೆ 1 mark ಸಿಗುತ್ತೆ. And next important ಏನಾಗುತ್ತೆ ಅಂದ್ರೆ the events which occur during the photosynthesis they will ask in the exam. So 5 marks ಅಲ್ಲಿ 2 marks ನಿಮಗೆ ಆ ಒಂದು ಪಾರ್ಟಿಗೆ ಹೋದೆ. This section will carry the 3 marks. ಇದಕ್ಕೆ 3 marks ಇರುತ್ತೆ. Okay? Events occur during photosynthesis ಏನಾಗುತ್ತೆ? See, for example, there is sunlight. Sunlight ಇದೆ ಇಲ್ಲಿ. ಸನ್ಲೈಟ್ ಏನಾಗ್ತಾ ಇದೆ, ಪ್ಲಾಂಟ್ ಅಲ್ಲಿರುವ ಲೀಫ್ ಮೇಲೆ ಫೋಕಸ್ ಆಗ್ತಾ ಇದೆ. ಪ್ಲಾಂಟ್ ಅಲ್ಲಿರುವ ಲೀಫ್ ಮೇಲೆ ಫೋಕಸ್ ಆಗ್ತಾ ಇದೆ. ಸೊ ಲೀಫ್ ಅಲ್ಲಿ ಯಾರು ಫೋಟೋಸಿಂಥಸಿಸ್ ನ ಪರ್ಫಾರ್ಮ್ ಮಾಡ್ತಾರೆ? there is a cell called as stomata. ಸ್ಟೊಮ್ಯಾಟ ಇರುತ್ತೆ. ಈ ಸ್ಟೊಮ್ಯಾಟ ಏನ್ ಮಾಡುತ್ತೆ? ಪರ್ಫಾರ್ಮ್ ಮಾಡುತ್ತೆ ಈ ಫೋಟೋಸಿಂಥಸಿಸ್ ನ. ಓಕೆ, ಬಿಕಾಸ್ ದೇ ಅಬ್ಸಾರ್ಬ್ ದ ಲೈಟ್. ಓಕೆ, ಫೈನ್. ಈಗ ಏನಂತಂದ್ರೆ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್, ಯು ಮಸ್ಟ್ ಇಂಪಾರ್ಟೆಂಟ್ಲಿ ನೋ. ಫಸ್ಟ್ ಆಫ್ ಆಲ್ ದ ಲೈಟ್ ಎನರ್ಜಿ ಗೆಟ್ ಅಬ್ಸಾರ್ಬ್. ಸೊ ಫಸ್ಟ್ ಪಾಯಿಂಟ್ ಏನ್ ಬರೀತೀರಾ? ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಟೇಕ್ಸ್ ಪ್ಲೇಸ್. ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬರೆದ್ರೆ 1 mark ಸಿಗುತ್ತೆ ನಿಮ್ಗೆ ಇಲ್ಲಿ. ದ ಲೈಟ್ ಎನರ್ಜಿ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಲೀಫ್. ನೆಕ್ಸ್ಟ್ ಏನಾಗ್ತಾ ಇದೆ, ಅಬ್ಸಾರ್ಬ್ ಆಗಿರುವಂತ ಲೈಟ್ ಗೆಟ್ ಕನ್ವರ್ಟೆಡ್. ಸೊ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟೇಕ್ಸ್ ಪ್ಲೇಸ್. ಸೊ ಲೈಟ್ ಎನರ್ಜಿ ಏನಿಲ್ಲ ಅಬ್ಸಾರ್ಬ್ ಆಗಿರುತ್ತೆ, has to get converted. So conversion of light energy into chemical energy takes place. So light energy chemical energy ಆಗಿ ಸ್ಪ್ಲಿಟ್ ಆಗುತ್ತೆ. ಅಂಡ್ ಏನಾಗುತ್ತೆ, ಸೊ ನೀವು ನೋಡಿದ್ರಲ್ಲ, ಜಸ್ಟ್ ನಾವು ಈಗ ಅಬ್ಸರ್ವ್ ಮಾಡಿದ್ರೆ ಏನಂತಂದ್ರೆ ಈ ಒಂದು ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇರುತ್ತೆ ಆಸ್ ಅ ರಾ ಮೆಟೀರಿಯಲ್. ಹೌದಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿರುವಂತ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ಗೆಟ್ ಸ್ಪ್ಲಿಟೆಡ್. ಸೊ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್. ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್. So these water molecules will split into hydrogen and oxygen. Okay, hydrogen and oxygen ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಥರ್ಡ್ಲಿ ಈ ಒಂದು ಪೋರ್ಷನ್ಗೆ 1 point ಸಿಗುತ್ತೆ, 1 mark ಸಿಗುತ್ತೆ. ಅಂಡ್ ಫೈನಲಿ ನಿಮ್ಗೆ ಈ ಪಾಯಿಂಟ್ಗೆ 1 mark ಸಿಗುತ್ತೆ. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಕಾರ್ಬೋಹೈಡ್ರೇಟ್ ಅಂದ್ರೆ C6H12 ಗ್ಲೂಕೋಸ್, ಇವೇನ್ ನೋಡಿದಿರ ಬೈ ಪ್ರಾಡಕ್ಟ್ಸ್ ಅಂತ, ಆ ಒಂದು ಬೈ ಪ್ರಾಡಕ್ಟ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. It's very important. You have to understand, my dear. Okay, this is what actually happens during the photosynthesis. So I think this is clear. So I think you don't have any doubt. ಅರ್ಥ ಆಗಿದೆ ಅಲ್ವಾ? Everybody understood photosynthesis? ಎಲ್ರಿಗೂ photosynthesis ಅರ್ಥ ಆಯ್ತಾ? ಸೊ ನಿಮ್ಗೆ 5 marks ಹೇಗೆ ಸಿಗುತ್ತೆ ಅಂತ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ರೈಟಿಂಗ್ ದ ಡೆಫಿನೇಷನ್ ಆಫ್ ಫೋಟೋಸಿಂಥಸಿಸ್ ಫಾರ್ 1 mark, equation for 1 mark, 3 marks ಬರೀತೀರಾ ಫಾರ್ ದ events which occur during the photosynthesis. Okay na? So if they ask only bari events ಮಾತ್ರ ಕೇಳಿದಾಗ ಏನ್ ಮಾಡ್ತಾ ಅಂದ್ರೆ to write these 3 points. event ಮಾತ್ರ ಕೇಳಿದಾಗ ಈ 3 points ನ ಬರೀತೀರಾ, 3 marks ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. Clear? I think you don't have any doubt. So let's go for the next. Okay, so another time explain ma'am ಅಂತ ಕೇಳ್ತಾ ಇದ್ದಾರೆ. It's very easy. ವಿರಾಟ್ ನೋಡಿ ಏನಾಗ್ತಾ ಇದೆ ಅಂತಂದ್ರೆ events occur during photosynthesis ಅಲ್ಲಿ. ಸೊ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಲೈಟ್ ಎನರ್ಜಿ ಬೇಕು. ದ ಪ್ರೆಸೆನ್ಸ್ ಆಫ್ ಲೈಟ್ ಓನ್ಲಿ ಫೋಟೋಸಿಂಥಸಿಸ್ ಟೇಕ್ ಪ್ಲೇಸ್. ಹೌದಲ್ವಾ? ಏನಾಗ್ತಾ ಇದೆ, ಲೈಟ್ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಸೊ ಫಸ್ಟ್ ಫೋಟೋಸಿಂಥಸಿಸ್ಗೆ ಮೇನ್ ಇಂಗ್ರೀಡಿಯೆಂಟ್ ಫೋಟೋ, ದಟ್ ಈಸ್ ನಥಿಂಗ್ ಬಟ್ ಲೈಟ್.
absorption of light energy takes place by the leaf, and that light energy gets converted. So conversion of light energy takes place, and raw material ಏನಾಗುತ್ತೆ photosynthesis ಅಲ್ಲಿ ಇರುವಂತದ್ದು split ಆಗುತ್ತೆ. So one of the raw material, water, gets splitted into hydrogen and oxygen, and photosynthesis perform ಮಾಡಬೇಕಾದ್ರೆ just now ನೀವು ಅಬ್ಸರ್ವ್ ಮಾಡಿದಿರಾ ಅಲ್ವಾ, equation ಅಲ್ಲಿ ಏನಿತ್ತು, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇತ್ತು. ಸೊ ಇಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, they get reduced. So carbon dioxide will get reduced into carbohydrates. ಇದೆ ಅಲ್ವಾ ಪ್ರಾಡಕ್ಟ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ವಾಟರ್ ಏನಾಗುತ್ತೆ, it gets splitted into oxygen and also the hydrogen. That's it, very simple. Let's go for the next. ನೋಡಿ ಇದಕ್ಕೆ ಈ ರಿಲೇಟೆಡ್ ಆಗಿ ಗಿವ್ ರೀಸನ್ ಕ್ವೆಶ್ಚನ್ ಕೇಳ್ತಾರೆ. ಸೊ ರಿಲೇಟೆಡ್ ಟು ದಿಸ್ ದೇ ಆಸ್ಕ್ ದ ಗಿವ್ ರೀಸನ್ ಕ್ವೆಶ್ಚನ್. 1 ಮಾರ್ಕ್ ಗೆ ಕೇಳ್ತಾರೆ ಈ ಪಾರ್ಟ್ ನ. ಸೊ desert plant do not perform the photosynthesis, or desert plants do not take the carbon dioxide during the daytime ಅಂತ ಕೇಳ್ತಾರೆ. desert plants do not take the carbon dioxide during daytime ಅಂತ ಕೇಳ್ತಾರೆ. ಏನ್ ಬರೀತೀರಾ, the desert plants take up the carbon dioxide at night. ಹೀಗೂ ಕೇಳ್ಬೋದು, desert plants take up the carbon dioxide during night. give reason. ಯಾಕೆ ನೈಟ್ ಟೈಮ್ ತಗೊಳುತ್ತೆ? ಯೂಶಲಿ ಏನಾಗುತ್ತೆ, plants take in carbon dioxide during the daytime. ಯಾಕೆ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ಡೇ ಟೈಮ್ ತಗೊಳುತ್ತೆ ಅಂದ್ರೆ, ಟು ಪರ್ಫಾರ್ಮ್ ದ ಫೋಟೋಸಿಂಥಸಿಸ್. ಓಕೆ, ಪ್ಲಾಂಟ್ಸ್ ಏನ್ ಮಾಡುತ್ತೆ, ಡ್ಯೂರಿಂಗ್ ದ ಡೇ ಟೈಮ್ ದೇ ಪರ್ಫಾರ್ಮ್ ದ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡಕ್ಕೆ ವಿ ನೀಡ್ ರಾ ಮೆಟೀರಿಯಲ್ ಕಾರ್ಬನ್ ಡೈಆಕ್ಸೈಡ್. ಸೊ ಪ್ಲಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಜನರಲಿ ಡ್ಯೂರಿಂಗ್ ದ ಡೇ ಟೈಮ್. ಬಟ್ ಡೆಸರ್ಟ್ ಪ್ಲಾಂಟ್ಸ್ ಯಾಕೆ ಕಾರ್ಬನ್ ಡೈಆಕ್ಸೈಡ್ ನ ನೈಟ್ ಟೈಮ್ ತಗೊಳುತ್ತೆ? ಯು ಹ್ಯಾವ್ ಟು ರೈಟ್. ಇಟ್ ಈಸ್ ಬಿಕಾಸ್ see in the desert plants what happened, they take the carbon dioxide during night time to prepare the intermediate, acted upon by the energy absorbed by the chlorophyll during the daytime. ಅಂದ್ರೆ ಡೇ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸಾರ್ಬ್ ಮಾಡಕ್ಕೆ ಏನಾದ್ರು ಪ್ಲಾಂಟ್ಸ್ ಟ್ರೈ ಮಾಡಿದ್ರೆ ಏನಾಗುತ್ತೆ, ಸ್ಟೊಮ್ಯಾಟಾ ಇಂದ ಎಕ್ಸೆಸ್ ಆಫ್ ವಾಟರ್ ಏನಾಗುತ್ತೆ, ಎಸ್ಕೇಪ್ ಆಗುತ್ತೆ. ಬಿಕಾಸ್ ಇನ್ ದ ಡೆಸರ್ಟ್ ವಾಟ್ ಹ್ಯಾಪನ್, ದ ಟೆಂಪರೇಚರ್ ಇಸ್ ಮೋರ್, ಟೆಂಪರೇಚರ್ ಇಸ್ ವೆರಿ ಹೈ ಇನ್ ದ ಡೆಸರ್ಟ್ ಏರಿಯಾ. ಸೊ ಏನ್ ಮಾಡುತ್ತೆ, ಮಾರ್ನಿಂಗ್ ಟೈಮ್ ಏನಾದ್ರೂ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡಬೇಕು ಅಂತ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ಸ್ ಅಬ್ಸಾರ್ಬ್ ಮಾಡ್ತಾ ಇದೆ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ಅಲಾಂಗ್ ವಿತ್ ದ ಅಬ್ಸಾರ್ಪ್ಷನ್ ಆಫ್ ಗ್ಯಾಸಸ್ ವಾಟರ್ ಆಲ್ಸೋ ಗೆಟ್ ಲಾಸ್ಟ್, ವಾಟರ್ ಲಾಸ್ ಆಗ್ಬಿಡುತ್ತೆ. ಸೊ ಪ್ಲಾಂಟ್ಸ್ ಏನಾಗುತ್ತೆ, ದೇ ಬಿಕಮ್ ಡ್ರೈ. ಸೊ ದಟ್ ಈಸ್ ದ ರೀಸನ್ ಡೆಸರ್ಟ್ ಪ್ಲಾಂಟ್ಸ್ ಟೇಕ್ ದ ಕಾರ್ಬನ್ ಡೈಆಕ್ಸೈಡ್ ನೈಟ್ ಟೈಮ್. ಕಾರ್ಬನ್ ಡೈಆಕ್ಸೈಡ್ ನೈಟ್ ಟೈಮ್ ತಗೊಳುತ್ತೆ, ಏನ್ ಮಾಡುತ್ತೆ, ತಗೊಂಡಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ಸೊ they prepare an intermediate, ಅಂದ್ರೆ they use the carbon dioxide which is being taken during the night, okay, to prepare the food during the daytime. ಅದು ಅರ್ಥ ಆಗ್ತಿದೆ ಅಲ್ವಾ? ತುಂಬಾ ಸಿಂಪಲ್ ಆಗಿದೆ ಕಾನ್ಸೆಪ್ಟ್. ತಗೊಂಡಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ನೈಟ್ ಟೈಮ್ ಏನ್ ಮಾಡುತ್ತೆ, the absorbed carbon dioxide during night time is used by the chlorophyll during the daytime to prepare the food. ಅರ್ಥ ಆಗ್ತಿದ್ಯಾ? Is it very clear? It is very clear. I think yes, you're able to understand this concept. It's very easy, my dear students. To prevent the loss of water, desert plants take up the carbon dioxide during daytime and carbon dioxide during the night time, and that carbon dioxide which has been taken during the night time is used in the daytime to perform the photosynthesis. Okay, just to prevent the loss of water. Aste. Okay, answer na ನೆನಪಿಟ್ಕೊಳ್ಳಿ. ಟು ನೆಕ್ಸ್ಟ್ ಸ್ಟಾರ್ಚ್ ಟೆಸ್ಟ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಈ ಸ್ಟಾರ್ಚ್ ಟೆಸ್ಟ್ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ದಿಸ್ ಕಾನ್ಸೆಪ್ಟ್ ಯೂಸ್ ಆಗುತ್ತೆ ನಿಮ್ಗೆ. ಈ ಒಂದು ಆಕ್ಟಿವಿಟಿ ಇದೆ ಟೆಕ್ಸ್ಟ್ ಬುಕ್, ಈ ಒಂದು ಆಕ್ಟಿವಿಟಿ ಟೆಕ್ಸ್ಟ್ ಬುಕ್ ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ನಿಮ್ಗೆ ಕ್ವೆಶ್ಚನ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನ್ ಆಗ್ತಾ ಇದೆ ಈ ಆಕ್ಟಿವಿಟಿನಲ್ಲಿ ಅಂತ ನಿಮ್ಗೆ ನಾನು ಹೇಳ್ತೀನಿ ನೋಡಿ. ಇದಕ್ಕೆ ಏನ್ ಕೇಳಿದಾರೆ ಅಂದ್ರೆ, ಟೇಕ್ ಎ ಪಾಟೆಡ್ ಪ್ಲಾಂಟ್, ಒಂದು ಪಾಟೆಡ್ ಪ್ಲಾಂಟ್ ನ ತಗೊಳ್ಳಿ. ಸೊ ಪಾಟೆಡ್ ಪ್ಲಾಂಟ್ ಅನ್ನ ತಗೊಂಡು ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕೀಪ್ ದಟ್ ಪ್ಲಾಂಟ್ ಇನ್ ದ ಡಾರ್ಕ್ ರೂಮ್ ಫಾರ್ ಆಲ್ಮೋಸ್ಟ್ 2 to 3 days ಇದನ್ನ ನೀವು ಡಾರ್ಕ್ ರೂಮ್ ಅಲ್ಲಿ ಪ್ಲೇಸ್ ಮಾಡ್ಬೇಕಾಗುತ್ತೆ. ಅಂಡ್ ದೆನ್ ಏನಾಗುತ್ತೆ, ಆಫ್ಟರ್ 3 days ಯು ಹ್ಯಾವ್ ಟು ಕೀಪ್ ದ ಸೇಮ್ ಪ್ಲಾಂಟ್ ಅಂಡರ್ ದ ಸನ್ಲೈಟ್ ಫಾರ್ 6 hours. ಆಫ್ಟರ್ ಕೀಪಿಂಗ್ ದ ಪ್ಲಾಂಟ್ ಇನ್ಸೈಡ್ ಫಾರ್ 2 to 3 days, ಅಂದ್ರೆ away from the sunlight, you are keeping the same plant for 6 hours below the sunlight. So later ನೀವೇನ್ ಮಾಡ್ತೀರಾ, you will pluck the leaf of that plant, and ನೀವೇನ್ ಮಾಡ್ತೀರಾ ಅಂದ್ರೆ ನೋಡಿ, ಈ ರೀತಿ ಇರುತ್ತೆ ಆಲ್ಮೋಸ್ಟ್ ಪ್ಲಾಂಟ್ ನ ಲೀಫ್. ಆಫ್ಟರ್ 3 days keeping in the dark room and after placing it in the sunlight for 6 hours, ಪ್ಲಾಂಟ್ ಲೀಫ್ ಏನಾಗಿರುತ್ತೆ, ನೋಡಕ್ಕೆ ಕಂಪ್ಲೀಟ್ ಆಗಿ ಗ್ರೀನ್ ಆಗಿರಲ್ಲ. ಅಲ್ಲಲ್ಲಿ ಗ್ರೀನ್ ಪ್ಯಾಚ್ ಕಾಣಿಸ್ತಿರುತ್ತೆ, ಅಲ್ಲಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ, ಯು ವಿಲ್ ಮಾರ್ಕ್ ದ ಗ್ರೀನ್ ಏರಿಯಾಸ್.
ಎಲ್ಲೆಲ್ಲಿ ಗ್ರೀನ್ ಏರಿಯಾಸ್ ಇರುತ್ತೆ ನೀವು ಮಾರ್ಕ್ ಮಾಡ್ತೀರಾ. ಆಫ್ಟರ್ ಮಾರ್ಕಿಂಗ್ ದಿಸ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಯು ವಿಲ್ ಡಿಪ್ ದಿಸ್ ಲೀಫ್ ಇನ್ ದ ಬಾಯ್ಲಿಂಗ್ ವಾಟರ್ ಫಾರ್ ಫ್ಯೂ ಮಿನಿಟ್ಸ್. ಹಾಟ್ ವಾಟರ್ ನಲ್ಲಿ ಡಿಪ್ ಮಾಡ್ತೀರಾ. ಲೇಟರ್ ನೀವೇನ್ ಮಾಡ್ತೀರಾ ಅಂದ್ರೆ ಯು ವಿಲ್ ಡಿಪ್ ಇನ್ ದ ಆಲ್ಕೋಹಾಲ್. ಫಸ್ಟ್ ಹಾಟ್ ವಾಟರ್ ನಲ್ಲಿ ಡಿಪ್ ಮಾಡ್ತೀರಾ, ಲೇಟರ್ ನೀವೇನ್ ಮಾಡ್ತೀರಾ ಆಲ್ಕೋಹಾಲ್ ಅಲ್ಲಿ ಡಿಪ್ ಮಾಡ್ತೀರಾ. ಆಲ್ಕೋಹಾಲ್ ಅಲ್ಲಿ ಡಿಪ್ ಮಾಡಿದ ಆದ್ಮೇಲೆ ಯು ರಿಮೂವ್ ದ ಲೀಫ್ ಅಂಡ್ ಅಗೇನ್ ಯು rinse it with the ವಾಟರ್ ಇಂದ ವಾಶ್ ಮಾಡಿ. ಸೊ ಏನ್ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ವಾಟ್ ಹ್ಯಾಪನ್ಸ್ ಟು ದ ಕಲರ್ ಆಫ್ ಲೀಫ್, ವಾಟ್ ಇಸ್ ದ ಕಲರ್ ಆಫ್ ಸೊಲ್ಯೂಷನ್ ಅಂದ್ರೆ ಆಲ್ಕೋಹಾಲ್ ಅಲ್ಲಿ ನೀವು ಡಿಪ್ ಮಾಡಿರ್ತೀರಲ್ವಾ ಲೀಫ್ ನ, ಆಲ್ಕೋಹಾಲ್ ಅಲ್ಲಿ ಡಿಪ್ ಮಾಡಿದಾಗ ಆಲ್ಕೋಹಾಲ್ ನ ಕಲರ್ ಅಂದ್ರೆ ಸೊಲ್ಯೂಷನ್ ನ ಕಲರ್ ಏನಾಗಿರುತ್ತೆ, ಲೀಫ್ ನ ಆಲ್ಕೋಹಾಲ್ ಅಲ್ಲಿ ಡಿಪ್ ಮಾಡಿದಾಗ ಈ ಗ್ರೀನ್ ಕಲರ್ ನೀವೇನ್ ಅಬ್ಸರ್ವ್ ಮಾಡ್ತಾ ಇದೀರಲ್ವಾ, green color which contain the chlorophyll, the green color which contains the chlorophyll will get discharged into the alcohol. So alcohol ಏನಾಗಿರುತ್ತೆ, the alcohol color will change to green. So alcohol ಏನಾಗುತ್ತೆ green color change ಆಗ್ಬಿಟ್ಟಿರುತ್ತೆ. Clear? So what is the color of solution? The color of solution will be leaf. Okay? Leaf ಏನಾಗಿರುತ್ತೆ, it discharges the color of alcohol solution will be green. Next, ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದೇ ಒಂದು leaf ನ after dipping in the alcohol and rinsing in the water, what will we do now here? We will dip or we will drop. ನಾವು ಏನ್ ಮಾಡ್ಬೋದು, iodine solution ಅಲ್ಲಿ dip ಮಾಡ್ಬೋದು ಅಥವಾ some amount of iodine solution ಅನ್ನ ಇದ್ರ ಮೇಲೆ ನಾವು ಏನ್ ಮಾಡ್ಬೇಕು, ಡ್ರಾಪ್ ಮಾಡ್ಬೇಕಾಗುತ್ತೆ. What are we using? We are using the iodine solution. Iodine solution ಅನ್ನ ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಗೊತ್ತಿರಬೇಕು, to detect the presence of starch. ಸ್ಟಾರ್ಚ್ ಎಲ್ಲಿ ಪ್ರೆಸೆಂಟ್ ಆಗಿದೆ ಲೀಫ್ ಅಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಕೆ ನಾವೇನ್ ಮಾಡ್ತೀವಿ, we will use the, what do we use? We will use the iodine solution. It's very importantly you have to know, my dear students. Very importantly we have to know why are we using the iodine solution. ಯಾಕೆ iodine solution ಅನ್ನ ನಾವು ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಬೇಕು. Clear? So iodine solution is purely used for the detection of the presence of the starch. ಈಗ ಏನಾಗ್ತಾ ಇದೆ ಅಂತಂದ್ರೆ ನಾವು just a minute, ಈಗ ಏನ್ ಮಾಡ್ತಾ ಇದೀವಿ, we are using the iodine solution for this area. So ಏನಾಗುತ್ತೆ ಅಂದ್ರೆ after dropping some amount of iodine solution for few minutes, so we can observe something different on the leaf. ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಎಲ್ಲಿ ಗ್ರೀನ್ ಕಲರ್ ಪ್ಯಾಚಸ್ ಇತ್ತು, ಓಕೆ, ಆ ಏರಿಯಾ ಏನಾಗುತ್ತೆ ಅಂದ್ರೆ ಬ್ಲೂಯಿಶ್ ಬ್ಲಾಕ್ ಆಗುತ್ತೆ. wherever there was green color on the leaf, that was changed to bluish black. So bluish black indication ಏನಂತ ತೋರಿಸುತ್ತೆ, what is the indication of bluish black? The indication of bluish black says that, so that is there is presence of starch. ಎಲ್ಲೆಲ್ಲಿ ನಮಗೆ ಗ್ರೀನ್ ಕಲರ್ ಪ್ಯಾಚ್ ಇತ್ತು ಅಲ್ಲಿ ಏನಾಗುತ್ತೆ ನೋಡಿ, ಈ ರೀತಿ ಬ್ಲೂಯಿಶ್ ಬ್ಲಾಕ್ ಆಗುತ್ತೆ. ಬ್ಲೂಯಿಶ್ ಬ್ಲಾಕ್ ಏನಂತ ಹೇಳುತ್ತೆ, ಇಟ್ ಸೇಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಬಗ್ಗೆ ಹೇಳುತ್ತೆ. ವಾಟ್ ಡಸ್ ಇಟ್ ಸೇಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಬಗ್ಗೆ ಹೇಳುತ್ತೆ. So it's clearly you have to understand what is this all about ಅಂತ ನಿಮಗೆ ಗೊತ್ತಿರಬೇಕು. Clear? Okay. So this says the presence of starch. Very clear. Is it clear, right? So ನಿಮಗೆ ಇಲ್ಲಿ ಎಕ್ಸಾಮ್ ಅಲ್ಲಿ iodine solution ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಬಹುದು, ಅಥವಾ how can you determine that presence of starch in the leaf ಅಂತ ಕೇಳಬಹುದು. Okay. And what happens to the color of solution after immersing the green the alcohol solution ಅಂತ ಕೇಳಬಹುದು. ಇಷ್ಟು ರೀತಿಯ ಕ್ವೆಶ್ಚನ್ ನಿಮ್ಗೆ ಕ್ಲಿಯರ್. ಸೊ ಅದೇ ಒಂದು ಕಾನ್ಸೆಪ್ಟ್ ನಾನು ಇಲ್ಲಿ ಮಾಡಿದ್ದೀನಿ. ಇಟ್ಸ್ ವೆರಿ ಕ್ಲಿಯರ್. ನಾನು ನಿಮ್ಗೆ ಏನಿಲ್ಲ ಆಕ್ಟಿವಿಟಿ ಎಕ್ಸ್ಪ್ಲೈನ್ ಮಾಡಿದೆ, ಈಗ ಅದೇ ಕಾನ್ಸೆಪ್ಟ್ ನಾನು ಏನ್ ಮಾಡಿ ಒಂದು ಮೆನ್ಷನ್ ಮಾಡಿದ್ದೀನಿ. ಏನ್ ಕಾನ್ಸೆಪ್ಟ್, ವಾಟ್ ಡು ಯು ಅಬ್ಸರ್ವ್, ವಾಟ್ ಇಸ್ ದ ಕಲರ್ ಆಫ್ ಸೊಲ್ಯೂಷನ್, ಇಟ್ ವಿಲ್ ಬಿ ಗ್ರೀನ್. ವಾಟ್ ಇಸ್ ದ ಕಲರ್ ಆಫ್ ಲೀಫ್ ಏನಾಗಿರುತ್ತೆ, ಫೇಡ್ ಆಗಿರುತ್ತೆ. ಸೊ ಆಫ್ಟರ್ ಪುಟಿಂಗ್ ಸಮ್ iodine ಸೊಲ್ಯೂಷನ್ ಏನಾಗುತ್ತೆ, ಇಟ್ ವಿಲ್ ಟರ್ನ್ ಟು ಬ್ಲೂ ಬ್ಲಾಕ್ ಅಂತ ನಿಮ್ಗೆ ಗೊತ್ತಿರಬೇಕು. Clear, right? So this is activity based question. Going to next ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳಬಹುದು ಅಂದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ? ವೆರಿ ಸಿಂಪಲ್ ಆನ್ಸರ್. ನೀವು ಇದನ್ನೇ ಬರೆದ್ರು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್. ದ ಮೇನ್ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಇಸ್ ಒನ್ ಇಸ್ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಅಂಡ್ ಆಲ್ಸೋ ಟ್ರಾನ್ಸ್ಪಿರೇಷನ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದ್ರೆ ಏನು, ಈಗ ಸ್ಟೊಮ್ಯಾಟಾ ಇರುತ್ತೆ. ಸ್ಟೊಮ್ಯಾಟಾನ ಡಯಾಗ್ರಾಮ್ ಬರೆಯೋದು ಕೂಡ ನೀವು ಇಂಪಾರ್ಟೆಂಟ್ ಆಗಿ ಇಟ್ಕೋಬೇಕು. So to write the diagram of stomata also you have to understand. So stomata na diagram na ನೀವು ಬರೆಯೋದು ಕೂಡ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. So to write open stomata, to write closed stomata ಎರಡೂ ಕೂಡ ನೀವು ತಿಳ್ಕೊಳ್ಬೇಕು. So stomata ನೋಡಕ್ಕೆ ಈ ರೀತಿ ರಫ್ ಆಗಿ ನಾನು ಬರ್ದಿದ್ದೀನಿ ನೋಡಿ, ಈ ರೀತಿ ಇರುತ್ತೆ. What is this middle portion? This is called as stomatal pore. ಇದನ್ನ ನಾವು stomatal pore ಅಂತ ಹೇಳ್ತೀವಿ. What do we call this as? We'll call this as stomatal pore.
ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. When this portion called stomatal pore will help in the exchange of gases and also transpiration. Transpiration ಅಂದ್ರೆ ಏನು? What is meant by transpiration? Transpiration is nothing but the loss of water ಅಂತ ಹೇಳ್ತೀವಿ. Loss of water is called as transpiration. ಅಂದ್ರೆ ಈಗ ಏನಾಗ್ತಾ ಇದೆ, ಪ್ಲಾಂಟ್ಸ್ ರೆಸ್ಪೈರ್ ಮಾಡ್ತಾ ಇದೆ. ಇಟ್ ಇಸ್ ಟೇಕಿಂಗ್ ಇನ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದ ಡೇ ಟೈಮ್ ಅಂಡ್ ಇಟ್ ಇಸ್ ಆಲ್ಸೋ ರಿಲೀಸಿಂಗ್ ದ ಆಕ್ಸಿಜನ್ ಡ್ಯೂರಿಂಗ್ ದ ಡೇ ಟೈಮ್. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುವ ಜೊತೆಗೆ ಏನಾಗುತ್ತೆ, ಈ ಟೊಮ್ಯಾಟಲ್ ಪೋರ್ ಇಂದ as there is sunlight, water get evaporated. Okay, we say that as loss of water. So loss of water andre ಏನಂತ ಅರ್ಥ? Transpiration ಅಂತ ಅರ್ಥ. What is meant by loss of water? Loss of water is nothing but the transpiration. That is what you have to clearly understand. Okay, so ಕಿಶೋರ್ ಅನ್ನೋ ಐಡಿ ಇಂದ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಅಲ್ಲಿ ಎಕ್ಸ್ಪ್ಲೈನ್ ಚಿಲ್ಡ್ರನ್. ಓಕೆ ಫೈನ್. ನಿಮ್ಗೆ ಈ ಪೋರ್ಷನ್ ಅಲ್ಲಿ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ, ಅಥವಾ ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ಈ ಒಂದು ಸೆಗ್ಮೆಂಟ್ ಅನ್ನ 1 or 2 ಮಾರ್ಕ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಿ. ಓಕೆ, ವಾಟ್ ಈಸ್ ಟೊಮ್ಯಾಟಾ ಅಂತ ಕೂಡ ಗೊತ್ತಿರಬೇಕು ನಿಮ್ಗೆ. ಟೊಮ್ಯಾಟಾ ಅಂದ್ರೆ ಏನು? ದೇ ಆರ್ ದ ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ surface of the leaves. What are stomata? Stomatas are the tiny pores present on the surface of the leaves. And what is the, ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, what is the function of guard cells? What are guard cells? ನೀವು ಏನಿಲ್ಲಿ ಬೀನ್ ಶೇಪ್ ನೋಡ್ತಾ ಇದ್ದೀರಾ ಸೆಲ್, they are called as guard cells. Shaped structure what you are observing here, they are called as guard cell. ಇದನ್ನ guard cell ಅಂತ ನಾವು ಹೇಳ್ತೀವಿ. What is the function of guard cell? Guard cell ಏನ್ ಮಾಡುತ್ತೆ, it opens and closes the stomata. ಟೊಮ್ಯಾಟೋನ ಏನ್ ಮಾಡುತ್ತೆ, ಓಪನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ಇಟ್ ಹೆಲ್ಪ್ ಇನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ ಡ್ಯೂರಿಂಗ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂಡ್ ಆಲ್ಸೋ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಆಗ್ಬೇಕಾದ್ರೆ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ಬೇಕಾದ್ರೆ ಟೊಮ್ಯಾಟೋದಲ್ಲಿರುವಂತಹ ಗಾರ್ಡ್ ಸೆಲ್ ಏನ್ ಮಾಡುತ್ತೆ, ಇಟ್ ಓಪನ್ ಅಂಡ್ ಕ್ಲೋಸಸ್ ಇಟ್ಸ್ ಸೆಲ್. ಓಕೆ, ದಟ್ ಇಸ್ ಅ ಮೇನ್ ಫಂಕ್ಷನ್. ಕ್ಲಿಯರ್ ರೈಟ್? ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ಇದೆ. ದಿಸ್ ಆಕ್ಟಿವಿಟಿ ಇಸ್ ಮೇನ್ಲಿ ಅಬೌಟ್ ಇಂಪಾರ್ಟೆನ್ಸ್ ಆರ್ ದ ರೋಲ್ ಆಫ್ KOH. ನೋಡಿ, ಈ ಆಕ್ಟಿವಿಟಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಕಾಸ್ ಈ ಆಕ್ಟಿವಿಟಿ ರಿಲೇಟೆಡ್ ಆಗಿ ಕ್ವೆಶನ್ ನ ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ಚಿಲ್ಡ್ರನ್, ಕ್ವೆಶನ್ ನ ಕೇಳಿದ್ದಾರೆ. ಓಕೆ, ಕ್ವೆಶನ್ ಯಾವ ರೀತಿ ಇರುತ್ತೆ ಈ ಆಕ್ಟಿವಿಟಿ ಬೇಸ್ ಮೇಲೆ ಅಂತ ನೋಡೋಣ. ಎಸ್, ಸೊ ಬೇಸ್ಡ್ ಆನ್ ದಿಸ್ ಆಕ್ಟಿವಿಟಿ, ಈ ಆಕ್ಟಿವಿಟಿ ಬೇಸಿಸ್ ಮೇಲೆ ಕ್ವೆಶನ್ ಅನ್ನ ಕೇಳ್ತಾರೆ. ಸೊ ಏನ್ ಕ್ವೆಶನ್ ನ ಕೇಳ್ತಾರೆ ನೋಡಿ, ಅಬ್ಸರ್ವ್ ಮಾಡ್ಬೋದು. ಈ ಆಕ್ಟಿವಿಟಿ ನಲ್ಲಿ 2 plants, they have taken 2 plants. ಈ 2 plants ಅನ್ನ ಏನ್ ಮಾಡಿದ್ರೆ, they have kept in the dark room for 3 days. away from sunlight ಇಟ್ಟಿದ್ದಾರೆ 3 days. ಓಕೆ, ಸೊ ಲೆಟರ್ ಏನ್ ಮಾಡಿದ್ದಾರೆ ಅಂದ್ರೆ, ಆ ಪ್ಲಾಂಟ್ಸ್ ಅನ್ನ they have placed the plant under the sunlight. ಓಕೆ, ಅಂಡ್ ಏನ್ ಮಾಡಿದ್ದಾರೆ ಅಂದ್ರೆ, ಈ 2 ಪ್ಲಾಂಟ್ ಅಲ್ಲಿ ನೀವು ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ರೆ, they have closed actually this by using the glass equipment. ಗ್ಲಾಸ್ ಇಂದ ಏನ್ ಮಾಡಿದ್ದಾರೆ, ಇದನ್ನ ಕ್ಲೋಸ್ ಮಾಡಿದ್ದಾರೆ. ಓಕೆ, so they have kept 2 plants separately and they have completely closed this. ಬೆಲ್ ಜಾರ್ ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಅಂಡ್ ಏರ್ ಎಂಟರ್ ಆಗದೆ ಇರೋ ರೀತಿ ಏನ್ ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ. ಇಲ್ಲಿ ಕ್ವೆಶ್ಚನ್ ಇದೆಲ್ಲ ಅಲ್ಲ, ದೇ ಆಸ್ಕ್ ಅಬೌಟ್ ಅ ಕ್ವೆಶ್ಚನ್, ವೈ ದೇ ಹ್ಯಾವ್ ಪ್ಲೇಸ್ಡ್ ದಿಸ್ KOH ಇನ್ ಒನ್ ಆಫ್ ದ ಸೆಟಪ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ KOH? KOH ಅಂದ್ರೆ ಏನು? KOH is nothing but the potassium hydroxide. What is nothing but KOH? KOH is nothing but the potassium hydroxide ಅಂತ ಹೇಳ್ತೀವಿ. ಈ KOH ನ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾರೆ. ಈ ಬೆಲ್ ಜಾರ್ ಹಾಕಕ್ಕೂ ಮುಂಚೆ ಸೊ ಸಮ್ ಅಮೌಂಟ್ ಆಫ್ ಗ್ಯಾಸಸ್ ಇರುತ್ತೆ ಅಲ್ವಾ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ 2 ಕಡೆನೂ ಇರುತ್ತೆ. ಈಗ ಸನ್ಲೈಟ್ ಅಲ್ಲಿ ಪ್ಲೇಸ್ ಮಾಡಿದಾಗ ಎರಡೂ ಒಂದು ಬೆಲ್ ಜಾರ್ ಅಲಾಂಗ್ ವಿತ್ ದ ಪ್ಲಾಂಟ್ಸ್ ಅನ್ನ ಏನಾಗುತ್ತೆ, ದ ಬೆಲ್ ಜಾರ್ ವಿಚ್ ಕಂಟೈನ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಫಾರ್ ಸಮ್ ಟೈಮ್. ಬಟ್ ಈ KOH ಇಟ್ಟಿರುವಂತ ಈ ಒಂದು ಸೆಟಪ್ ಅಲ್ಲಿ ಏನಾಗುತ್ತೆ, KOH ನ ಮೇನ್ ರೋಲ್ ಏನು ಅಂತಂದ್ರೆ, ಇಟ್ ವಿಲ್ ಅಬ್ಸಾರ್ಬ್ ಆಲ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ನ ಕಂಪ್ಲೀಟ್ ಆಗಿ ಇದು ಅಬ್ಸಾರ್ಬ್ ಮಾಡ್ಬಿಡುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ನ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡೋದ್ರಿಂದ ದಿಸ್ ಸೆಟಪ್, ದಟ್ ಈಸ್ ಇನ್ ಸೆಟಪ್ ಎ, ಸೊ ದೇರ್ ಇಸ್ ನೋ ಪರ್ಫಾರ್ಮ್ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗಲ್ಲ. ಸ್ಟಾರ್ಚ್ ರಿಕ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಲೀವ್ಸ್ ಡಸ್ ನಾಟ್ ಹ್ಯಾವ್ ದ ಸ್ಟಾರ್ಚ್ ಆಲ್ಸೋ, ಬಿಕಾಸ್ ಸ್ಟಾರ್ಚ್ ಇಸ್ ಆಲ್ ಅಬೌಟ್ ಅಗೇನ್ ಫುಡ್ ಅಲ್ವಾ. The extra food which is stored in the plant is called as starch. So ಇಲ್ಲಿ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗ್ಬೇಕಂದ್ರೆ ಏನ್ ಬೇಕಾಗಿತ್ತು, ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿತ್ತು. ಸೊ ದ ನೀಡೆಡ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಬೈ ದ KOH. ಸೊ ವಾಟ್ ಈಸ್ ದ ರೋಲ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ರೋಲ್ ಏನು ಅಂತಂದ್ರೆ, ಇಟ್ ವಿಲ್ ಕಂಪ್ಲೀಟ್ಲಿ ಅಬ್ಸಾರ್ಬ್ ದ ಕಾರ್ಬನ್ ಡೈಆಕ್ಸೈಡ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ರೋಲ್ ಏನಂದ್ರೆ, ಇಟ್ ಕಂಪ್ಲೀಟ್ಲಿ ಅಬ್ಸಾರ್ಬ್ ದ ಕಾರ್ಬನ್. ಇದನ್ನ ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ರೈಟ್ ದಿಸ್ ಓನ್ಲಿ ಇನ್ ದ
examination. Clear? ಇಲ್ಲಿ ಈ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ನೀವು ತಿಳ್ಕೊಳ್ಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ನೀವೇನ್ ತಿಳ್ಕೊಳ್ಬೇಕು, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು. ಓಕೆ, ಸೊ okay, they have also mentioned here a few things. You have to let us note it down this point. See, what is the importance of KOH? Just now it absorbs the carbon dioxide anta. The water which is needed for the photosynthesis is taken up from the soil by the roots. How do plants take the water from the soil? How do they take? They take the water from the roots. Clear? And plants also need some other raw materials, right? So the plants take nitrogen, phosphorus, iron, magnesium, and they're all the raw materials. Okay, they are being taken up by the soil directly, the plants. Okay, they take up nitrogen, phosphorus, iron, and magnesium from the soil, water from the roots. And this nitrogen is a very important for synthesis of the protein, my dear students. Plants alli protein synthesis agbeku andre the main role is played by the nitrogen. Nitrogen plays a very important role in the synthesis of the protein. So protein in the synthesis madake yen beku, the nitrogen is a very important compound. And e nitrogen ellinda sigutte plants ge? The nitrogen nitrates and nitrates form in the plants absorb madಕೊಳ್ಳುತ್ತೆ. So clear ಆಯ್ತಲ್ಲ? Plants take in the inorganic nitrates and also they take nitrites. They take nitrates and nitrites from the soil. Very importantly you have to understand. Okay, yes, let's go for the next concept. ಈಗ next concept ನೋಡಿ. ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಎಲ್ಲಾ ಕಾನ್ಸೆಪ್ಟ್ ಅನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳುವಂತ ಕಾನ್ಸೆಪ್ಟ್ ಮಾತ್ರ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಎಸ್, ಸಿ ಲೆಟ್ ಅಸ್ ನೌ ಗೋ ಫಾರ್ ದ ನೆಕ್ಸ್ಟ್. ಓಕೆ, ಸೊ ನಾವೀಗ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ, ಫಸ್ಟ್ ಕಾನ್ಸೆಪ್ಟ್. ಲೆಟ್ ಅಸ್ ಲುಕ್ ಅಟ್ ಮೋರ್ ಅಬೌಟ್ ದ ನ್ಯೂಟ್ರಿಷನ್ ನೌ. Some organisms, they break down the food outside the body and some will absorb it. Andre, there are so many organisms, children. There are so many organisms on the earth. Some of them are unicellular organisms, some of them are multicellular organisms. So unicellular organisms ಏನ್ ಮಾಡುತ್ತೆ, they break down the food outside the body only. Okay, and then they absorb it. But complex multicellular organisms ಏನ್ ಮಾಡುತ್ತೆ, they take the food inside the body and they start to break down the food. ಗೊತ್ತಿರ್ಬೇಕಿದ್ದು, ಅರ್ಥ ಆಯ್ತಾ? ಜಸ್ಟ್ ಬೇಸಿಕ್ ಅಷ್ಟೇ ಹೇಳ್ತಾ ಇದೀನಿ ನಾನು ಈ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಬಿಕಾಸ್ ನಿಮಗೆ ನ್ಯೂಟ್ರಿಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂದ್ರೆ ನ್ಯೂಟ್ರಿಷನ್ ಬಿಹೈಂಡ್ ಏನೇನಿದೆ ಅಂತ ನಿಮಗೆ ಕಂಪ್ಲೀಟ್ ಒಂದು ಕಾನ್ಸೆಪ್ಚುಯಲ್ ಮೈಂಡ್ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ದಿ ಆರ್ಗಾನಿಸಮ್ಸ್ ಬ್ರೇಕ್ ದ ಫುಡ್, ಸಮ್ ಆರ್ಗಾನಿಸಮ್ಸ್ ಬ್ರೇಕ್ ದ ಫುಡ್ ಔಟ್ಸೈಡ್ ದ ಬಾಡಿ, whereas some organisms like we human beings, we take the food inside the body and then we break down. Clear? See, the organisms which break down the food outside the body and then they absorb, examples are fungi, the bread mold, yeast, mushroom. Idella enagutte, they break down the food outside the body and then they absorb the food inside the body. Okay, so next coming to parasites. Parasites andre enu anta kuda gottirbeku. See, they are the organisms which depend on the host. Host andre yaru? Say for example, ಈಗ ನಾನು ನನ್ನ ಬಾಡಿ ನಲ್ಲಿ ಏನಾಗಿದೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ದ ವರ್ಮ್ಸ್ ಇನ್ ಮೈ ಸ್ಟಮಕ್. ನನ್ನ ಇಂಟೆಸ್ಟೈನ್ ನಲ್ಲಿ ಏನಾಗಿದೆ ಅಂದ್ರೆ ವರ್ಮ್ಸ್ ಇದೆ. ಓಕೆ, ಈ ವರ್ಮ್ಸ್ ಏನಾಗ್ತಾ ಇದೆ, ಹೌ ಆರ್ ದೇ ಗ್ರೋಯಿಂಗ್? ದೇ ಆರ್ ಗ್ರೋಯಿಂಗ್ ದ ಫುಡ್ ದಟ್ ಇಸ್ ಬೈ ಕನ್ಸ್ಯೂಮಿಂಗ್ ದ ಫುಡ್ ಫ್ರಮ್ ಮೈ ಬಾಡಿ. ಅಂದ್ರೆ ನಾನು ಏನ್ ಫುಡ್ ಅನ್ನ ತಿಂದಿರ್ತೀನಿ, ನನ್ನ ಬಾಡಿನಲ್ಲಿ ಡೈಜೆಸ್ಟ್ ಆಗಿರುವಂತ ಫುಡ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡ್ತಾ ಇದೆ, ವರ್ಮ್ಸ್ ಅದರ ಫುಡ್ ಅನ್ನ ಪಡ್ಕೊಳ್ತಾ ಇದೆ. ಸೊ ಹೂ ಇಸ್ ದ ಹೋಸ್ಟ್ ಫಾರ್ ದ ವರ್ಮ್ ಇಯರ್? I am the host. Okay, I am the host because it is depending on me for what? For its survival. So adike naan host agirtini. Okay, if some organism depend on other organisms body, they will become the host for them. Clear aitala? So that is very important. You have to clear understand. Parasites are the organism which depend on the host for their development. So examples for parasites are Ascuta, lice, ella kodanu example. Tapeworms. Okay, they're all the examples for the parasites. Clear? So now that it comes, let us go for important 2 marks. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತದ್ದು ಇಂಪಾರ್ಟೆಂಟ್ 2 marks ಕಾನ್ಸೆಪ್ಟ್ ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಕೇಳ್ತಾರೆ. ಸೊ ನ್ಯೂಟ್ರಿಷನ್ ಇನ್ ಅಮೀಬಾ ಕೇಳಿದಾಗ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್. ಸೊ ಸಮ್ಟೈಮ್ಸ್ ಡಯಾಗ್ರಾಮ್ ಕೇಳ್ತಾರೆ, ಸಮ್ಟೈಮ್ಸ್ ಡೈರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಯು ಹ್ಯಾವ್ ಟು ಲಿಸನ್. ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಹೇಳಿದಾಗ ಹೌ ಡಸ್ ನ್ಯೂಟ್ರಿಷನ್ ಟೇಕ್ ದ ಫುಡ್ ಟು ದ ಬಾಡಿ and what happens to that food ಅನ್ನೋದು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. See, amoeba takes the food inside the body by using the finger-like projections called as
Pseudopodia. ನೀವು ನೋಡಿ ಅಮೀಬಾ ಅಮೀಬಾ is a shapeless organism, does not have a proper shape, correct? ಅಮೀಬಾನಲ್ಲಿ ಏನಿದೆ, ನ್ಯೂಕ್ಲಿಯಸ್ ಇದೆ, ಕರೆಕ್ಟ್? ನ್ಯೂಕ್ಲಿಯಸ್ ಇದೆ ಈ ಫಾರ್ ಎಕ್ಸಾಂಪಲ್. ಅಂಡ್ ಆಲ್ಸೋ ನೀವು ನೋಡಿರ್ಬೋದು ಅಮೀಬಾ ಬಾಡಿ ಏನಾಗಿದೆ ಅಂತಂದ್ರೆ ಪ್ರಾಪರ್ ಶೇಪ್ ಇಲ್ಲ. ಅಂಡ್ ನ್ಯೂಕ್ಲಿಯಸ್ ಆಮೇಲೆ ಏನಿದೆ ಅಂದ್ರೆ ಈ ಒಂದು ಬಾಡಿನಲ್ಲಿ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ, ಸೈಟೋಪ್ಲಾಸಮ್. ಅಬ್ಸರ್ವ್ ಮಾಡಿ, ಒಂದು ಫುಡ್ ಪಾರ್ಟಿಕಲ್ ಇದೆ ಅಮೀಬಾ ಹತ್ರ. ಈ ಫುಡ್ ಪಾರ್ಟಿಕಲ್ ನ ಅಮೀಬಾ ಹೇಗೆ ಕ್ಯಾಪ್ಚರ್ ಮಾಡುತ್ತೆ, ಹೇಗೆ ತಗೊಳುತ್ತೆ ಬಾಡಿ ಒಳಗಡೆ ಅಂದ್ರೆ by using the finger like projections. It is the before picture of an amoeba, ಅಂದ್ರೆ before consuming the food. Food ಏನಾದ್ರೂ ಹತ್ರ ಇದೆ ಅಮೀಬಾ ಹತ್ರ ಅಂತ ಏನ್ ಮಾಡುತ್ತೆ, it will change its body shape. So it uses its finger like projections. ನೋಡಿ ಈ ರೀತಿ finger like projections ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, it will capture the food. So what is this finger like projections called as? It is called as pseudopodia. Pseudo ಅಂದ್ರೆ actually false ಅಂತ, ಸೂಡೋ ಅಂದ್ರೆ ಫಾಲ್ಸ್, ಪೋಡಿಯಾ ಅಂದ್ರೆ ಫೀಟ್ ಅಂತ. ಸೊ ಫಾಲ್ಸ್ ಫೀಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಫುಡ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. ಸೊ ಈ ರೀತಿ ಫಾಲ್ಸ್ ಫೀಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದೆ, ಫುಡ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದೆ. ಹಾಗೆ ಏನ್ ಮಾಡ್ತಾ ಇದೆ, ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಇಟ್ ಈಸ್ ಕ್ರಿಯೇಟಿಂಗ್ ದ ಫುಡ್ ವ್ಯಾಕ್ಯೂಲ್. ಅಬ್ಸರ್ವ್ ಮಾಡ್ಬೋದು ಈ ಸೆಗ್ಮೆಂಟ್ ಅಲ್ಲಿ ನೀವು ಏನ್ ಮಾಡ್ತಾ ಇದೆ, ಸೊ ಫುಡ್ ಅನ್ನ ಏನ್ ಮಾಡ್ತಾ ಇದೆ, ಇದು ಕ್ಯಾಪ್ಚರ್ ಮಾಡಿದೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗ್ತದೆ, ಫುಡ್ ವ್ಯಾಕ್ಯೂಲ್ ಕೂಡ ಕ್ರಿಯೇಟ್ ಆಗ್ತಿದೆ, ಕರೆಕ್ಟ್? ಫುಡ್ ವ್ಯಾಕ್ಯೂಲ್ ಕ್ರಿಯೇಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, inside the food vacuole the complex food ಅಂದ್ರೆ ಏನ್ ಫುಡ್ ಅನ್ನ ತಗೊಂಡಿದೆ, that is complex food. That complex food is broken down into simpler particles. Complex food is broken down into simpler particles. And later what happened, the completion of digestion ಅಂದ್ರೆ digestion complete ಆದ್ಮೇಲೆ food vacuole ನಲ್ಲಿ ಏನಾಗುತ್ತೆ, that they get diffused. See that digested food get diffused in the cytoplasm. ಈ ಏನ್ ರೀಜನ್ ಇತ್ತು, ಈ ರೀಜನ್ ಅಲ್ಲಿ ಸೈಟೋಪ್ಲಾಸಮ್ ಅಲ್ಲಿ ಏನಾಗುತ್ತೆ, ಡೈಜೆಸ್ಟ್ ಆಗಿರುವಂತ ಫುಡ್ ಡಿಫ್ಯೂಸ್ ಆಗ್ಬಿಡುತ್ತೆ. ಕ್ಲಿಯರ್? ಸೊ ಡಿಫ್ಯೂಸ್ ಆಗಿ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಮತ್ತೆ ವಾಪಸ್ ಈ ಸರ್ಫೇಸ್ ಗೆ ಬಂದು ಇಲ್ಲಿಂದ ಇಜೆಕ್ಟ್ ಆಗ್ಬಿಡುತ್ತೆ. ವೆರಿ ಸಿಂಪಲ್. ಸೊ ಅಮೀಬಾದು ನ್ಯೂಟ್ರಿಷನ್ ವೆರಿ ವೆರಿ ಸಿಂಪಲ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಹೇಳಿದಾಗ, ಅಮೀಬಾ ಟೇಕ್ಸ್ ದ ಫುಡ್ ಇನ್ಸೈಡ್ ದ ಬಾಡಿ ಬೈ ಯೂಸಿಂಗ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಸೂಡೋಪೋಡಿಯಾ ಅಂಡ್ ದೇರ್ ಬೈ ಕ್ರಿಯೇಟ್ಸ್ ದ ಫುಡ್ ವ್ಯಾಕ್ಯೂಲ್ ಅಂತ ಬರೀರಿ. ದೆನ್ ಈ ಫುಡ್ ವ್ಯಾಕ್ಯೂಲ್ ಅಲ್ಲಿ ಏನಾಗುತ್ತೆ, ಕಾಂಪ್ಲೆಕ್ಸ್ ಫುಡ್ ಗೆಟ್ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಒನ್. And later what happened, the digested food will diffused into the cytoplasm and undigested food will be thrown out of the body by the surface of the cell ಅಂತ ನೀವು ಬರಿಬೇಕು. ವೆರಿ ಸಿಂಪಲ್ ಮೈ ಡಿಯರ್ ಸ್ಟೂಡೆಂಟ್, ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಇನ್ ದಿಸ್ ಕ್ವಶನ್ ಬೇಸ್ಡ್ ಈಸ್ ದಿಸ್ ಕ್ವಶನ್ಸ್ ಬೇಸ್ಡ್ ಆನ್ ದ ಮಾಡೆಲ್ ಪೇಪರ್ ಅಂತ ಕೇಳ್ತಾ ಇದ್ದೀರಾ ಕ್ವಶನ್. ನೋಡಿ, ಬರೀ ಮಾಡೆಲ್ ಪೇಪರ್ ಮಾತ್ರ ನೀವು ನೋಡ್ಬೇಡಿ, ಅರ್ಥ ಆಗ್ತಿದ್ಯಾ? ಮಾಡೆಲ್ ಪೇಪರ್ ಇಸ್ ಜಸ್ಟ್ ಎ ಮಾಡೆಲ್ ಅಷ್ಟೇ. ನಿಮ್ಗೆ ಯಾವ್ಯಾವ ಏನು ಲೆಸನ್ಸ್ ಇಂದ ಎಷ್ಟು ಮಾರ್ಕ್ಸ್ ಗೆ ನಿಮ್ಗೆ ಕ್ವಶನ್ಸ್ ಅನ್ನ ನಾವು ಅಲಾಟ್ ಮಾಡಿದೀವಿ ಅಂಡ್ ಯಾವ ರೀತಿಯ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ನಿಮ್ಗೊಂದು ಐಡಿಯಾ ಅಷ್ಟೇ ಮಾಡೆಲ್ ಪೇಪರ್ ಅಲ್ಲಿ. ಓಕೆ, ಬಟ್ ಪ್ರತಿ ವರ್ಷದ ಪೇಪರ್ನು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಆಲ್ ದ ಕ್ವಶನ್ ಪೇಪರ್, ಮಾಡೆಲ್ ಪೇಪರ್, ಪಬ್ಲಿಕ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್, ಸ್ಟೇಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಅಂಡ್ ಆಲ್ಸೋ ದ ಸಪ್ಲಿಮೆಂಟರಿ ಕ್ವಶನ್ ಪೇಪರ್, ಎಲ್ಲಾ ಪೇಪರ್ನು ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದಾಗ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಯು ಹ್ಯಾವ್ ಟು ಅಬ್ಸರ್ವ್, ದೆನ್ ಯು ಹ್ಯಾವ್ ಟು ಸ್ಟಡಿ ದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನೆಲ್ಲ ಸ್ಟಡಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. ಸೊ ನೌ ದಟ್ ವಿ ಹ್ಯಾವ್ ಕಮ್ ಟು ಅನ್ ಇಂಪಾರ್ಟೆಂಟ್ ಸೆಷನ್, ನ್ಯೂಟ್ರಿಷನ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್, ವೆರಿ ಇಂಪಾರ್ಟೆಂಟ್. ಈ ಸೆಗ್ಮೆಂಟ್ ಅಲ್ಲಿ ನಾನು ನಿಮ್ಗೆ ತುಂಬಾ ಏನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ತುಂಬಾ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿಂಪ್ಲಿಫೈಡ್ ಮಾಡಿದೀನಿ. ನ್ಯೂಟ್ರಿಷನ್ ಇನ್ ಅಮೀಬಾ, ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಹೇಳಿದಾಗ ಏನಾಗುತ್ತೆ, ಸೊ ಲೆಟ್ ಮಿ ರೈಟ್ ಹಿಯರ್. ಓಕೆ, ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಹೇಳಿದಾಗ ಸೊ ಏನಾಗುತ್ತೆ, ಮೌತ್ ಇನ್ವಾಲ್ವ್ ಆಗುತ್ತೆ. ಸೊ ದಿಸ್ ಇಸ್ ದ ರೀಜನ್ ವಿ ಕಾಲ್ ಇಟ್ ಆಸ್ ಮೌತ್ ವೇರ್ ವಿ ಟೇಕ್ ದ ಫುಡ್ ಇನ್ಸೈಡ್, ಕರೆಕ್ಟ್ ಅಲ್ವಾ? ಸೊ ನಾನೀಗ ಜಸ್ಟ್ ಒಂದು ರಫ್ ಡಯಾಗ್ರಾಮ್ ಇಲ್ಲಿ ಬರಿತಾ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಹೇಳಿದಾಗ, ಸೊ ದಟ್ ಈಸ್ ಆಲ್ ಅಬೌಟ್ ದಟ್ ವಾಟ್ ವಿ ಕನ್ಸ್ಯೂಮ್, ದ ಫುಡ್ ವಿಚ್ ವಿ ಟೇಕನ್ ಇನ್ಸೈಡ್ ದ ಬಾಡಿ. ಸೊ ತಗೊಂಡಂತ ಫುಡ್ ಏನೆಲ್ಲ ಆಗುತ್ತೆ, ಹೋಲ್ ಪ್ರೋಸೆಸ್ ಅನ್ನೋದೇ ನ್ಯೂಟ್ರಿಷನ್ ಇನ್ human beings. So what do we understand in nutrition in human beings? See, nutrition in human beings first of all includes the teeth and saliva, because we are starting from the mouth region. So mouth alli enide, there is teeth. What is the function of teeth anta heldre? Teeth help in crushing the food, children. Teeth helps in crushing the food. What is the importance of saliva? See, saliva na importance enu? Mouth contains saliva. Saliva contains salivary amylase enzyme. Very important. Note down ಮಾಡ್ಕೊಳ್ಳಿ, 1 mark ಬಿಡ್ಬ ಸಿಗುತ್ತೆ ನಿಮಗೆ. Saliva contains salivary amylase enzyme. What is the function of salivary amylase enzyme? It will break down the starch into sugar. So ನೀವು ತಿಂದಂತ ಫುಡ್ ಅಲ್ಲಿ ಇರುವಂತ ಸ್ಟಾರ್ಚ್ ನ
ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. Saliva converts starch into sugar in the mouth. Later what happens? The food from the mouth, it will enter into esophagus. This is called as esophagus. Esophagus ಅಂದ್ರೆ ಏನು? It is simple. Esophagus ಅಂದ್ರೆ food pipe ಅಂತ ಅರ್ಥ. What is esophagus? Esophagus is nothing but the food pipe ಅಂತ ಅರ್ಥ. ಓಕೆನಾ? ಸೊ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ the food is entering into the food pipe. ಸೊ ಹೇಗೆ ಎಂಟರ್ ಆಗುತ್ತೆ? The food enters to the food pipe by the peristaltic movement ಅಂತ ಹೇಳ್ತೀವಿ. ಫುಡ್ ಏನಾಗ್ತಾ ಇದೆ? ಈ ಒಂದು ಫುಡ್ ಪೈಪ್ ನಲ್ಲಿ ಎಂಟರ್ ಆಗ್ತಾ ಇದೆ. ಸೊ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂದ್ರೆ ಫುಡ್ ಈ ರೀಜನ್ ಅಲ್ಲಿ ಇದೆ ಅಂದ್ರೆ ಈ ರೀಜನ್ ಏನಾಗಿರುತ್ತೆ? ದಿಸ್ ವಿಲ್ ಬಿ ರಿಲ್ಯಾಕ್ಸ್. ಇದು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಈ ರೀಜನ್ ಏನಾಗಿರುತ್ತೆ? ರಿಲ್ಯಾಕ್ಸ್ಡ್ ಆಗಿರುತ್ತೆ. ಹಿಯರ್ ರಿಲ್ಯಾಕ್ಸ್ಡ್. ಸೊ ನೆಕ್ಸ್ಟ್ ಏನಾಗುತ್ತೆ? ದ ಲೋಯರ್ ಪಾರ್ಟ್ ವಿಲ್ ಬಿ ಕಾಂಟ್ರಾಕ್ಟೆಡ್. ಈ ರೀತಿ ಕಾಂಟ್ರಾಕ್ಟ್ ಆಗಿರುತ್ತೆ. ಓಕೆನಾ? ಈಗ ಫುಡ್ ಏನಾಗುತ್ತೆ? ಈ ರೀಜನ್ ಇಂದ ಇಲ್ಲಿಗೆ ಪುಷ್ ಆದಾಗ ಅಪ್ಪರ್ ರೀಜನ್ ಏನಾಗುತ್ತೆ? ಕಾಂಟ್ರಾಕ್ಟ್ ಆಗುತ್ತೆ. ಲೋಯರ್ ರೀಜನ್ ಏನಾಗುತ್ತೆ? ರಿಲ್ಯಾಕ್ಸ್ ಆಗುತ್ತೆ. So food basically contract relax ಆಗ್ತಾ ಏನಾಗುತ್ತೆ? It will reach to the next segment called stomach. Stomach ಗೆ ಏನಾಗುತ್ತೆ? ರೀಚ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನೇ ನಾವೇನಂತ ಹೇಳ್ತೀವಿ? We will call it as peristaltic movement. What do we call this as? We will call this as peristaltic movement. Peristaltic movement ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ನೋಡಿ. ಸೊ ಫುಡ್ ಏನಾಗುತ್ತೆ? ಇಲ್ಲಿ ಫುಡ್ ಪೈಪ್ ಇಂದ ಸ್ಟಮಕ್ ರೀಚ್ ಆಗುತ್ತೆ. ವಾಟ್ ಡು ಸ್ಟಮಕ್ ಕಂಟೈನ್? Stomach contain HCl, mucus and pepsin. So ಈ ಮೂರರದು ಕೂಡ ಇಂಪಾರ್ಟೆಂಟ್. ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ you have to know the function. What is the function of HCl? HCl kills the microorganism. 1 mark ಗೆ ಕ್ವೆಶ್ಚನ್ ಕೇಳ್ತಾರೆ. What is the role of HCl ಅಂತ ಕೇಳ್ತಾರೆ. What is the role of HCl ಅಂತ 1 mark ಗೆ ಕೇಳ್ತಾರೆ. See, HCl ನ ರೋಲ್ ಏನು ಅಂದ್ರೆ it kills the microorganisms. Okay, next what is the role of mucus? Mucus ಏನ್ ಮಾಡುತ್ತೆ? It protects the inner wall of the stomach. ಏನಾಗುತ್ತೆ? ಸ್ಟಮಕ್ ಅಲ್ಲಿ HCl ರಿಲೀಸ್ ಆಗುತ್ತೆ. HCl ಇಸ್ ಆಸಿಡ್, ರೈಟ್? ಇದೇನಾಗುತ್ತೆ? ಈ ವಾಲ್ ಆಫ್ ದ ಸ್ಟಮಕ್ ಅನ್ನ ಮಾಡ್ತಾ ರೈಟ್ ಇನ್ ಡಿಫರೆಂಟ್ ವಾಲ್ ಆಫ್ ದ ಸ್ಟಮಕ್ ಅನ್ನ ಏನ್ ಮಾಡುತ್ತೆ? ಓಕೆ, ಈ HCl ಏನ್ ಮಾಡುತ್ತೆ? ಇಲ್ಲಿರುವಂತ ವಾಲ್ ಆಫ್ ಸ್ಟಮಕ್ ಅನ್ನ ಏನ್ ಕೊರೋಡ್ ಮಾಡುತ್ತೆ, ಅಂದ್ರೆ ಡ್ಯಾಮೇಜ್ ಮಾಡುತ್ತೆ. ಸೊ ಡ್ಯಾಮೇಜ್ ಮಾಡೋದನ್ನ ಪ್ರಿವೆಂಟ್ ಮಾಡುವಂತದ್ದೇ ಯಾರು? ಮ್ಯೂಕಸ್. Mucus prevents the damage that is being causing to the wall of the stomach. Next, pepsin ಏನ್ ಮಾಡುತ್ತೆ? Pepsin will break down the protein. Pepsin ಏನ್ ಮಾಡುತ್ತೆ? ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. I repeat, very important concept ಇದು. What is the role of HCl? HCl ರೋಲ್ ಕೇಳ್ತಾರೆ 1 ಮಾರ್ಕಿಗೆ ಎಕ್ಸಾಮ್ ಅಲ್ಲಿ. 1 ಮಾರ್ಕಿಗೆ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. What is the role of HCl? HCl will break down, that is, it kills the microorganism and also it activates the enzyme called as pepsin. Pepsin ಅನ್ನೊಂದು ಎಂಜೈಮ್ ನ ಆಕ್ಟಿವೇಟ್ ಮಾಡುತ್ತೆ. ಮ್ಯೂಕಸ್ ಏನ್ ಮಾಡುತ್ತೆ? ಸ್ಟಮಕ್ ನ ವಾಲ್ ನ ಪ್ರೊಟೆಕ್ಟ್ ಮಾಡುತ್ತೆ. ಪೆಪ್ಸಿನ್ ಏನ್ ಮಾಡುತ್ತೆ? ಪೆಪ್ಸಿನ್ ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ದೆನ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಲಿವರ್? ಸೊ ಲಿವರ್ ವಿಲ್ ಸೆಕ್ರೇಟ್ ದ ಬೈಲ್ ಜ್ಯೂಸ್, ಮೈ ಡಿಯರ್ ಸ್ಟೂಡೆಂಟ್. ಲಿವರ್ ಸೆಕ್ರೇಟ್ಸ್ ದ ಬೈಲ್ ಜ್ಯೂಸ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಬೈಲ್ ಜ್ಯೂಸ್? Bile juice will help in the emulsification of fats. Fats and emulsification of fats andre breaking up of large fat globules into smaller fat globules anta artha. What is meant by emulsification of fats? Emulsification of fats is nothing but breaking up of the large fat globules into smaller fat globules anta artha. But you must know the function of liver. The function of liver is it produces the bile juice and it emulsifies the fats. ನೆಕ್ಸ್ಟ್ ಇರುವಂತದ್ದು ಪ್ಯಾನ್ಕ್ರಿಯಾಸ್. ನಮಗೆ ಪ್ಯಾನ್ಕ್ರಿಯಾಸ್ ಎಲ್ಲಿರುತ್ತೆ? ಈ ರೀಜನ್ ಅಲ್ಲಿ ಇರುತ್ತೆ, ಬಿಲೋ ದ ಸ್ಟಮಕ್. ನೋಡಿ, ಇಲ್ಲಿ ನಮಗೆ ಇರುತ್ತೆ, ಈ ರೀಜನ್ ಅಲ್ಲಿ ನಮಗೆ ಲಿವರ್ ಇರುತ್ತೆ, ಓಕೆ, ಬೈಲ್ ಡಕ್ಟ್ ಇರುತ್ತೆ. ದೆನ್ ಈ ರೀಜನ್ ಅಲ್ಲಿ ನಮ್ಗೆ ಏನಿರುತ್ತೆ? ಪ್ಯಾನ್ಕ್ರಿಯಾಸ್ ಇರುತ್ತೆ. ಸೊ ವಾಟ್ ಇಸ್ ದ ರೋಲ್ ಆಫ್ ಪ್ಯಾನ್ಕ್ರಿಯಾ? Pancreas contain the pancreatic enzyme. They releases the pancreatic enzyme. So what do pancreatic enzyme contain? ಯಾವ್ದು pancreatic enzymes ಅಂದ್ರೆ ಟ್ರಿಪ್ಸಿನ್, ಲಿಪೇಸು, ಅಮೈಲೇಸ್. ಟ್ರಿಪ್ಸಿನ್, ಲಿಪೇಸು, ಅಮೈಲೇಸ್ ಇದೇನಾಗಿದೆ? ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಆಗಿದೆ. ಸೊ ಟ್ರಿಪ್ಸಿನ್ ಏನ್ ಫಂಕ್ಷನ್? ಒಂದ್ ಸ್ಮಾಲ್ ಟ್ರಿಕ್ ಏನಪ್ಪಾ ಅಂದ್ರೆ ಟ್ರಿಪ್ಸಿನ್ ಪೆಪ್ಸಿನ್ ಒಂದೇ ಫಂಕ್ಷನ್. ಅರ್ಥ ಆಗ್ತಿದ್ಯಾ? ಟ್ರಿಪ್ಸಿನ್ ಪೆಪ್ಸಿನ್ ಫಂಕ್ಷನ್ ಸೇಮ್. ಟ್ರಿಪ್ಸಿನ್ ಫಂಕ್ಷನ್ ಏನು? ಇಟ್ ಬ್ರೇಕ್ ಡೌನ್ಸ್ ದ ಪ್ರೋಟೀನ್. ಪೆಪ್ಸಿನ್ ಫಂಕ್ಷನ್ ಏನು? ಪೆಪ್ಸಿನ್ ಆಲ್ಸೋ ಬ್ರೇಕ್ ಡೌನ್ ದ ಪ್ರೋಟೀನ್. ಸೊ ಟ್ರಿಪ್ಸಿನ್, ಪೆಪ್ಸಿನ್ ದ ಫಂಕ್ಷನ್ ಇಸ್ ಸೇಮ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಲಿಪೇಸ್? ಲಿಪೇಸ್ ಏನ್ ಮಾಡುತ್ತೆ? ಇಟ್ ಎಮಲ್ಸಿಫೈ ದ ಫ್ಯಾಟ್ಸ್. ಲಿಪೇಸ್ ಏನ್ ಮಾಡುತ್ತೆ? ಇಟ್ ಎಮಲ್ಸಿಫೈ ದ ಫ್ಯಾಟ್ಸ್. ಫ್ಯಾಟ್ಸ್ ನ ಎಮಲ್ಸಿಫೈ ಮಾಡುತ್ತೆ, ಅಂದ್ರೆ ಬ್ರೇಕಿಂಗ್ ಅಪ್ ದ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ದ ಸ್ಮಾಲರ್ ಫ್ಯಾಟ್ ಗ್ಲೋಬ್ಯೂಲ್ಸ್. ದೆನ್ ಅಮೈಲೇಸ್ ಏನ್ ಮಾಡುತ್ತೆ? ಅಮೈಲೇಸ್ ಸ್ಟಾರ್ಚ್ ನ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಷ್ಟಕ್ಕೂ ಒಂದು ಟಿಪ್ ಹೇಳ್ತೀನಿ ನೋಡಿ. ಏನ್ ಟ್ರಿಕ್ ಅಪ್ಪ ಅಂದ್ರೆ ಈ ಪೆಪ್ಸಿಂದು ಟ್ರಿಪ್ಸಿಂದು ಒಂದೇ ಫಂಕ್ಷನ್. ಪೆಪ್ಸಿಂದು ಟ್ರಿಪ್ಸಿಂದು ಒಂದೇ ಫಂಕ್ಷನ್. ಲಿಪೇಸ್ದು ಹಾಗೂ ಬೈಲ್ ಜ್ಯೂಸ್ದು ಒಂದೇ ಫಂಕ್ಷನ್. ಲಿಪೇಸ್ದು ಬೈಲ್ ಜ್ಯೂಸ್ದು ಒಂದೇ ಫಂಕ್ಷನ್.
ಸಲೈವರಿ ಅಮೈಲೇಸ್, ಮೌತ್ ಅಲ್ಲಿರುವಂತ ಸಲೈವರಿ ಅಮೈಲೇಸ್ ಈ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ ಆಗಿರುವ ಅಮೈಲೇಸ್ ಒಂದೇ ಫಂಕ್ಷನ್, ಏನು ಬ್ರೇಕಿಂಗ್ ಅಪ್ ದ ಸ್ಟಾರ್ಚ್ ಇಂಟು ಶುಗರ್. ಓಕೆ, ಸೊ ಫಂಕ್ಷನ್ಸ್ ಎರಡೆರಡು ಸೇಮ್ ಆಗಿದೆ, ಅರ್ಥ ಆಗಿದೆಯಾ? ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಇದು. ಲೆಟ್ಸ್ ನೌ ಗೋ ಫಾರ್ ಸ್ಮಾಲ್ ಇಂಟೆಸ್ಟೈನ್. ಏನಾಗುತ್ತೆ ಈಗ ಫುಡ್ ಏನಾಗುತ್ತೆ ಸ್ಟಮಕ್ ಇಂದ ಇಟ್ ಇಸ್ ಎಂಟರಿಂಗ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಗೆ ಎಂಟರ್ ಆಗಬೇಕಾದ್ರೆ ಇಟ್ ರಿಸೀವ್ಸ್ ದ ಬೈಲ್ ಜ್ಯೂಸ್ ಅಂಡ್ ಆಲ್ಸೋ ದ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ವಾಟ್ ಈಸ್ ದ ರೋಲ್ ಆಫ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಅಂತ ಕೇಳ್ತಾರೆ. ಸೊ ಈ ಫಂಕ್ಷನ್ ಅನ್ನ ಬರೀಬೇಕು, ಟ್ರಿಪ್ಸಿನ್, ಲಿಪೇಸ್, ಅಮೈಲೇಸ್. ಅಂಡ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ ಕ್ರಿಯೇಟ್ಸ್ ದ ಆಲ್ಕಲೈನ್ ಮೀಡಿಯಂ ಫಾರ್ ದ ಫುಡ್. ಯಾಕೆಂದ್ರೆ ಫುಡ್ ಏನಾಗಿರುತ್ತೆ ಸ್ಟಮಕ್ ಅಲ್ಲಿ ಆಸಿಡಿಕ್ ಮೀಡಿಯಂ ಅಲ್ಲಿ ಇರುತ್ತೆ. ಆಸಿಡಿಕ್ ಮೀಡಿಯಂ ಅಲ್ಲಿ ಇರುವಂತ ಫುಡ್ ಏನಾಗಬೇಕು ಸ್ಮಾಲ್ ಇಂಟೆಸ್ಟೈನ್ ಗೆ ಹೋಗ್ಬೇಕಾದ್ರೆ, ಸೊ ಸ್ಮಾಲ್ ಇಂಟೆಸ್ಟೈನ್ ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಕನ್ವರ್ಟೆಡ್ ಟು ಆಲ್ಕಲೈನ್ ಮೀಡಿಯಂ, ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕಲೈನ್ ಮೀಡಿಯಂ. ಸೊ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಕೇಳ್ತಾರೆ, 2 ಮಾರ್ಕ್ ಗೆ ಕೇಳ್ತಾರೆ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಆಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಯಾಕೆ? ಬಿಕಾಸ್ ಇನ್ಸೈಡ್ ದ ಸ್ಮಾಲ್ ಇಂಟೆಸ್ಟೈನ್ ದ ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್ ಟೇಕ್ಸ್ ಪ್ಲೇಸ್. ಸೊ ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್ ಎಲ್ಲಾಗುತ್ತೆ? ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಕಂಪ್ಲೀಟ್ ಡೈಜೆಷನ್ ಸ್ಟಮಕ್ ಅಲ್ಲಿ ಆಗೋದಿಲ್ಲ, ಎಲ್ಲಾಗುತ್ತೆ? ಕಂಪ್ಲೀಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೇಗೆ ಕಂಪ್ಲೀಟ್ ಡೈಜೆಷನ್ ಆಗುತ್ತೆ? ದೀಸ್ ಎನ್ಸೈಮ್ಸ್ ಕಾಲ್ಡ್ ಟ್ರಿಪ್ಸಿನ್, ಲಿಪೇಸ್, ಅಮೈಲೇಸ್, they break down the protein and they break down the fat, starch is getting converted into sugar. ಈ ಎಲ್ಲಾ ಪ್ರೋಸೆಸ್ ಏನಾಗುತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಆಗುತ್ತೆ. ಸೊ ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಪ್ರಶ್ನೆನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಆ ಪ್ರಶ್ನೆನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಕೇಳಿಸ್ಕೊಳ್ಳಿ. ಹರ್ಬಿವೋರಸ್ ಹ್ಯಾವ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೇಳ್ತಾರೆ. ಹರ್ಬಿವೋರಸ್ ಹ್ಯಾವ್ ಸ್ಮಾಲರ್ ಇಂಟೆಸ್ಟೈನ್ ಕಂಪೇರ್ಡ್ ಟು ಕಾರ್ನಿವೋರಸ್, ಗಿವ್ ರೀಸನ್ ಅಂತ ಕೇಳ್ತಾರೆ. Herbivores have the longer small intestine compared to carnivorous, give reason ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳ್ಬೇಕು. It is because herbivores ಅಂದ್ರೆ ಏನು? The organisms depend on the plants for their food. ಹೌದಲ್ವಾ? So the plant products contain they contain the cellulose. Plant products they contain the cellulose ಇರುತ್ತೆ, ಅರ್ಥ ಆಗ್ತಿದ್ಯಾ? So for the digestion of cellulose the intestine need more time. ಅಂದ್ರೆ for the digestion of cellulose inside the herbivorous body they need much time. That is the reason what happened, the small intestine is larger in the herbivorous, but carnivorous they completely depend on the plants for their food. Correct na? Carnivorous they completely depend upon the flesh for their food, and they depend completely on the other organisms therefore for their food anta heltivi. Okay, so herbivorous enagutte, herbivores they depend on plant products. Herbivores depend on the plant product, whereas carnivores they depend on the product of the flesh, andre meat mele depend agutte. Okay na? For the digestion of meat it does not need much time, but for the digestion of plant products they need much time. That is the reason herbivores have longer small intestine. Ee one word important agi baradre 1 mark nimge complete agi sigutte. For the digestion of cellulose, ಏನಾಗಿದೆ herbivores ಗೆ they have the longer small intestine compared to the carnivores. Clear? So next ಇನ್ನೊಂದು ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ bile juice and pancreatic enzyme, what do they do ಅಂತ ಕೇಳ್ಬೋದು. Bile juice and pancreatic enzyme they have an intermediate action in the small intestine ಅಂತ ಕೇಳ್ಬಹುದು. ಓಕೆ, ಏನಂದ್ರೆ bile juice ಮತ್ತೆ pancreatic enzymes ಏನ್ ಮಾಡುತ್ತೆ ಅಂದ್ರೆ they convert the food into alkaline medium. ಅಂದ್ರೆ ಸ್ಟಮಕ್ ಅಲ್ಲಿ ಫುಡ್ ಏನಾಗಿತ್ತು ಆಸಿಡಿಕ್ ಮೀಡಿಯಂ ಅಲ್ಲಿ ಇತ್ತು. ಆಸಿಡಿಕ್ ಮೀಡಿಯಂ ಅಲ್ಲಿ ಇದ್ದಂತ ಫುಡ್ ಏನಾಗುತ್ತೆ ಇಟ್ ಹ್ಯಾಸ್ ಟು ನೌ ಕನ್ವರ್ಟ್ ಇಂಟು ಆಲ್ಕಲೈನ್ ಮೀಡಿಯಂ ವೆನ್ ಇಟ್ ಈಸ್ ಎಂಟರಿಂಗ್ ಇಂಟು ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಗೆ ಹೋಗ್ಬೇಕಾದ್ರೆ ಏನಾಗ್ಬೇಕಂದ್ರೆ ಈ ಫುಡ್ ಏನಾಗುತ್ತೆ ಆಲ್ಕಲೈನ್ ಮೀಡಿಯಂ ಅಲ್ಲಿ ಇರಬೇಕು. ಆಲ್ಕಲೈನ್ ಮೀಡಿಯಂ ಆಗೋ ಹಾಗೆ ಮಾಡ್ತಿರುವಂತದ್ದು ಯಾರು? ಇಟ್ ಇಸ್ ನನ್ ಅದರ್ ದ್ಯಾನ್ ಬೈಲ್ ಜ್ಯೂಸ್ ಅಂಡ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಸೊ ಬೈಲ್ ಜ್ಯೂಸ್ ಮತ್ತೆ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಏನ್ ಮಾಡುತ್ತೆ? ದೇ ಕನ್ವರ್ಟ್ ದ ಫುಡ್ ಫ್ರಮ್ ದ ಆಸಿಡಿಕ್ ಮೀಡಿಯಂ ಟು ಆಲ್ಕಲೈನ್ ಮೀಡಿಯಂ. ಆಸಿಡಿಕ್ ಮೀಡಿಯಂ ಏನ್ ಮಾಡುತ್ತೆ ಆಲ್ಕಲೈನ್ ಕನ್ವರ್ಟ್ ಮಾಡುತ್ತೆ. ಕ್ಲಿಯರ್ ಆಗ್ತಿದೆ ಅಲ್ಲ? ಎಸ್. ಸೊ ನೆಕ್ಸ್ಟ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಇಂಟೆಸ್ಟೈನಲ್ ಎನ್ಸೈಮ್ಸ್ ಅಂತ ಕೇಳಬಹುದು. ಇಂಟೆಸ್ಟೈನ್ ಅಲ್ಲಿ ಎನ್ಸೈಮ್ಸ್ ಇರುತ್ತೆ ಡಿಯರ್ ಸ್ಟೂಡೆಂಟ್, ಇಂಟೆಸ್ಟೈನ್ ಅಲ್ಲಿ ಎನ್ಸೈಮ್ಸ್ ಇರುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎನ್ಸೈಮ್ಸ್ ಪ್ರೆಸೆಂಟ್ ಇನ್ ದ ಇಂಟೆಸ್ಟೈನ್ ನಿಮಗೆ ಗೊತ್ತಿರಬೇಕು. ವಿಚ್ ಆರ್ ದ ಫಸ್ಟ್ ಆಫ್ ಆಲ್ what are what is the functions of intestinal enzymes andre? See, the enzymes present in the intestine
they convert the proteins into amino acid. Proteins are getting converted into amino acid, and carbohydrates are getting converted into glucose. Fats are converted into fatty acids. Here, proteins get converted into amino acids, carbohydrates get converted into glucose, fats are converted into fatty acids and glycerol. So where does this action takes place? This action takes place in the intestine by the action of intestinal enzymes. Clear, right? Okay. So ಎಲ್ಲರಿಗೂ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? Everybody, are you all clear with this concept, children? Yes, please drop an S message. Everybody, are you clear with this concept? So ನಾನು ಕಾನ್ಸೆಪ್ಟ್ ವೈಸ್ ಹೋಗ್ತಾ ಇದೀನಿ, ಯಾಕೆ ಅಂತಂದ್ರೆ ಎವ್ರಿ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ the question, or to it is able to write the answers for the question asked in the examination, students. Okay, let's go for the next concept now. The next concept bandu villi ಬಗ್ಗೆ ಕೇಳ್ತಾರೆ. ಈ villi ಬಗ್ಗೆ ಏನ್ ಕ್ವೆಶ್ಚನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನೋಡ್ಕೊಳ್ಳಿ. What is villi and what is the function of villi? ಈ ಸತಿ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. They have asked about villi. So what is villi? Where are villi? See, just now we spoke about small intestine, right? So small intestine ಬಗ್ಗೆ ನಾವು just ಈಗ ಮಾತಾಡಿದ್ವಿ. ಈ small intestine ಅಲ್ಲಿ ಏನಂದ್ರೆ there is presence of finger like projections. Small intestine ಅಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿ finger like projections. These finger like projections present in the small intestine is called as villi. Okay, what is the function of villi? The villi will increase the surface area for the absorption of food, because just now ನಾನು ನಿಮಗೆ ಹೇಳಿದೆ small intestine is called as the site of complete digestion. ಯಾಕೆ? Because small intestine help in completely digesting the food, and ಆ digest ಆದಂತ food ಏನಾಗಬೇಕು, absorb ಆಗಬೇಕು, because every cell of your body need food, correct ಅಲ್ವಾ? ಸೊ ಆ ಎವ್ರಿ ಸೆಲ್ಗೆ ಫುಡ್ ಅನ್ನ ಅಬ್ಸಾರ್ಬ್ ಮಾಡಿ ಯಾರು ಸೆಂಡ್ ಮಾಡ್ತಾರೆ ಅಂದ್ರೆ villi ಸೆಂಡ್ ಮಾಡ್ತಾರೆ. Villi are the finger like projections. It increases the surface area for the absorption of food, and they are richly supplied with the blood vessels. These are richly supplied with the blood vessels. They are richly supplied with the blood vessels. Somebody is asking, ma'am, what you're teaching, is that important, more important for board exam? Yes, every concept ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬೋರ್ಡ್ ಎಕ್ಸಾಮ್ಗೆ ನೀವು ನಾನು ಫಸ್ಟ್ ಈಗ ಕಂಪ್ಲೀಟ್ ಮಾಡ್ತಾ ಇರೋದು ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಲ್ಲಿ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೈನ್ ಮಾಡಿದೆ, ಈ ಕಾನ್ಸೆಪ್ಟ್ ಇಂದಾನೇ ನಿಮ್ಗೆ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾರೆ. ಈ ಕಾನ್ಸೆಪ್ಟ್ ಇಂದಾನೆ 100% ನಾನು ನಿಮ್ಗೆ ಶೋರ್ ಮಾಡ್ತಾ ಇದ್ದೀನಿ, 100% ಈ ಪಾರ್ಟ್ ಇಂದಾನೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಬೋರ್ಡ್ ಅಲ್ಲಿ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್. ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ ಇಷ್ಟೊತ್ತು ನ್ಯೂಟ್ರಿಷನ್, ಈ ಕಾನ್ಸೆಪ್ಟ್ ಇಂದಾನೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಪ್ರತಿ ಕಾನ್ಸೆಪ್ಟ್ ನಾನು ಏನ್ ಹೇಳ್ಕೊಡ್ತಾ ಇದೀನಿ, ಯು ಹ್ಯಾವ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ villi. ಸೊ ಫೈನಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ವಿ ಆಲ್ಸೋ ಟಾಕ್ ಹೌ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಲಾರ್ಜ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು. ಸೊ ಟಿಲ್ ನಾವು ವಿ ಅಂಡರ್ಸ್ಟುಡ್ ಅಬೌಟ್ ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಅಸ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಕಂಟೈನ್ villi. ವಾಟ್ ಇಸ್ villi? ವಾಟ್ ಇಸ್ ದ ಫಂಕ್ಷನ್ ಆಫ್ villi ಅಂತ ಅರ್ಥ ಮಾಡ್ಕೊಂಡಿದ್ದೀರಾ, ಹೌದಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ದ ಫುಡ್ ವಿಚ್ ಇಸ್ ಅಬ್ಸಾರ್ಬ್ಡ್, ದಟ್ ಇಸ್ ಡೈಜೆಸ್ಟೆಡ್ ಕಂಪ್ಲೀಟ್ಲಿ ಗೆಟ್ ಅಬ್ಸಾರ್ಬ್ಡ್ ಬೈ ದ villi, and the food which is not digested will enter to larger intestine. ಲಾರ್ಜ್ ಇಂಟೆಸ್ಟೈನ್ ಗೆ ಮೂವ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸೆಸ್ ಆಫ್ ವಾಟರ್ ಗೆಟ್ ಅಬ್ಸಾರ್ಬ್ಡ್. ಎಕ್ಸೆಸ್ ಆಫ್ ವಾಟರ್ ಇದ್ರೆ ಅನ್ಡೈಜೆಸ್ಟೆಡ್ ಫುಡ್ ಅಲ್ಲಿ that get absorbed by the large intestine, and the remaining undigested food is sent out through the rectum. So rectum ಬಂದು ಏನಾಗುತ್ತೆ, ಏನಸ್ ಮುಖಾಂತರ ಫುಡ್ ಹೊರಗಡೆ ಹೊರಟೋಗುತ್ತೆ. This is what you want to understand when we give completely importance for nutrition. It's very clear, children. Yes. So this is all about nutrition. Till now you have understood about nutrition. So now that I will explain you about the next segment of this lesson, that is the respiration. Respiration ಬಗ್ಗೆ ಏನೇನೆಲ್ಲ ಹೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ನೋಡೋಣ. First of all, you have to know what is meant by respiration. Most of the students don't know what is meant by respiration and what is meant by breathing. Breathing and respiration ಎರಡು ಒಂದೇ ಅಂತ ತಿಳ್ಕೊಂಡಿದ್ದೀರಾ. Actually breathing is different from respiration. So what is meant by respiration? The respiration is nothing but it is a process where the oxygen is used to break down the food and to release energy. ಅಂದ್ರೆ ಇವೀಗ ಫುಡ್ ಏನಾಗಿದೆ, ಡೈಜೆಸ್ಟ್ ಆಗಿದೆ ಅಲ್ವಾ, ಡೈಜೆಸ್ಟ್ ಆದಂತ ಫುಡ್ ಏನಾಗಿದೆ, villi ಅಂದ್ರೆ ಬ್ಲಡ್ ವೆಸಲ್ಸ್ ನ ಮುಖಾಂತರ ಬಾಡಿನ ಎಲ್ಲಾ ಪಾರ್ಟ್ಸ್ಗೂ ಏನಾಗ್ತಾ ಇದೆ, ಟ್ರಾವೆಲ್ ಆಗ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಎಲ್ಲಿಗೆ ರೀಚ್ ಆಗುತ್ತೆ, ಹೋದಂತ ಫುಡ್ ಎಲ್ಲ ಏನಾಗುತ್ತೆ, ಸೆಲ್ಸ್ಗೆ ರೀಚ್ ಆಗುತ್ತೆ. ಬಿಕಾಸ್ cells need energy. Okay, that means cells need food, because if cells take the food ಏನಾಗುತ್ತೆ, they release energy.
How do they release energy? They release energy only in the presence of oxygen. So that is what respiration. Respiration ಅಂದ್ರೆ ಏನು? The oxygen which we have taken it, ನಾವು ತಗೊಂಡಿರುವಂತ ಆಕ್ಸಿಜನ್ ಏನಾಗುತ್ತೆ, it is used to break down the glucose by the cell to release energy. ಸೆಲ್ಲಲ್ಲಿ ಏನಾಗುತ್ತೆ, ಆಕ್ಸಿಜನ್ ಎಂಟ್ರಿ ಆಗುತ್ತೆ ಅಂಡ್ ಗ್ಲೂಕೋಸ್ ಕೂಡ ಎಂಟ್ರಿ ಆಗುತ್ತೆ, H12O6 ಇದು ಕೂಡ ಎಂಟ್ರಿ ಆಗುತ್ತೆ. ಆಕ್ಸಿಜನ್ ಏನ್ ಮಾಡುತ್ತೆ, ಈ ಗ್ಲೂಕೋಸ್ ನ ಬ್ರೇಕ್ ಮಾಡಿ ಎನರ್ಜಿನ ರಿಲೀಸ್ ಮಾಡುತ್ತೆ. ದಟ್ ಈಸ್ ಹೌ ವಿ ಗೆಟ್ ದ ಎನರ್ಜಿ. ಅರ್ಥ ಆಗ್ತಿದ್ಯಾ? ಸೊ ದಟ್ ಈಸ್ ಹ್ಯಾಪನಿಂಗ್ ಓನ್ಲಿ ವೆನ್ ಯು ರೆಸ್ಪೈರ್. ಸೊ ಇಟ್ಸ್ ಅ ಪ್ರೋಸೆಸ್ ವೇರ್ ಆಕ್ಸಿಜನ್ ಈಸ್ ಯೂಸ್ ಟು ಬ್ರೇಕ್ ಡೌನ್ ದ ಫುಡ್ ಅಂಡ್ ಟು ರಿಲೀಸ್ ಎನರ್ಜಿ. ಸೊ ರೆಸ್ಪಿರೇಷನ್ಗೆ ಈ ಡೆಫಿನೇಷನ್ ಅಂದ್ರೆ ವಾಟ್ ಇಸ್ ಮೀನ್ ಬೈ ಬ್ರೀತಿಂಗ್? Breathing is just exchanging, that we can say inhaling the oxygen and exhaling the carbon dioxide. And taking in oxygen and giving out carbon dioxide is called as the breathing. Taking in oxygen, giving out carbon dioxide, we will call it as breathing. Okay. Breathing is different from the respiration. Respiration and breathing ಎರಡು ಕೂಡ same ಅಲ್ಲ. They both are different. Clear, right? So next ನೀವು ತಿಳ್ಕೊಳ್ಬೇಕಾಗಿರುವಂತದ್ದು, so types of respiration. Very importantly, you want to know about types of respiration. Which are the two types of respiration? One is the aerobic respiration and the second one is the anaerobic respiration. Aerobic respiration andre ಏನು? The respiration which takes place in the presence of oxygen. Presence of oxygen alagadu aerobic respiration. And the respiration which takes place in the absence of oxygen, we call it as anaerobic respiration. Aerobic, anaerobic one mark ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. Okay? You must know what is meant by aerobic respiration and what is meant by anaerobic respiration. So next important ಆಗಿ ಎಕ್ಸಾಮ್ ಅಲ್ಲಿ ಫೋಕಸ್ ಮಾಡಿ ಕೇಳುವಂತದ್ದು ಈ ಸೆಗ್ಮೆಂಟ್ 3 ಮಾರ್ಕ್ ಗೆ ಕೇಳಬಹುದು ಅಥವಾ 1 ಮಾರ್ಕ್ ಗೆ MCQ ನಲ್ಲಾದ್ರೂ ಕೇಳಬಹುದು. 3 ಮಾರ್ಕ್ ಗೆ ಕೇಳ್ತಾರೆ because many times they have asked in the examination this for 3 marks. Yes. So once again, good morning and hi to everyone who have joined for the live session. Yes. So ಇದನ್ನ ನಾವು schematic representation or schematic representation of the breakdown of glucose ಅಂತ ಹೇಳ್ತೀವಿ. ಅಂದ್ರೆ ಈಗ ನಾವೇನಾಗ್ತಾ ಇದೆ ಅಂದ್ರೆ ಫುಡ್ ಡೈಜೆಸ್ಟ್ ಆಗಿದೆ ಅಲ್ವಾ ನಮ್ಮ ಬಾಡಿನಲ್ಲಿ, ಡೈಜೆಸ್ಟ್ ಆದಂತ ಫುಡ್ ಏನಾಗಿದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ C6H12O6 ಗ್ಲೂಕೋಸ್ ಇದೆ. ಈ ಗ್ಲೂಕೋಸ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಇನ್ ಟು ದ ಸೆಲ್ಗೆ ಎಂಟ್ರಿ ಆಗುತ್ತೆ ಅಂತ ಈಗ ತಾನೇ ನಾನು ನಿಮ್ಗೆ ಹೇಳಿದೆ ರೆಸ್ಪಿರೇಷನ್ ಅಲ್ಲಿ. ಸೆಲ್ಗೆ ಎಂಟ್ರಿ ಆಗುತ್ತೆ. ಸೆಲ್ ಅಲ್ಲಿ ಎಲ್ಲಿ ಎಂಟ್ರಿ ಆಗುತ್ತೆ, ಸೆಲ್ ಅಲ್ಲಿ ಇದು ಸೈಟೋಪ್ಲಾಸಮ್ಗೆ ಫಸ್ಟ್ ಹೋಗುತ್ತೆ. ಸೈಟೋಪ್ಲಾಸಮ್ ಅಂದ್ರೆ ಏನು? Cytoplasm is a ground material, that is a liquid ground material present inside the cell. So, ಈ 6 molecules of glucose ಈ cytoplasm ಗೆ ಎಂಟರ್ ಆದಾಗ ಏನಾಗುತ್ತೆ, ಬ್ರೇಕ್ ಆಗುತ್ತೆ. 3 ಕಾರ್ಬನ್ ಮಾಲಿಕ್ಯೂಲ್ಸ್ ಆಗಿ ಏನಾಗುತ್ತೆ, ಇದು ಬ್ರೇಕಪ್ ಆಗುತ್ತೆ. 6 molecules of carbon ಏನಾಗುತ್ತೆ, 3 molecule ಆಗಿ ಬ್ರೇಕಪ್ ಆಗುತ್ತೆ. That is what we will call it as pyruvate. ಏನಂತ ಕರಿತೀವಿ ಅದನ್ನ? Pyruvate ಅಂತ ಹೇಳ್ತೀವಿ. What do we call it as? Pyruvate. Pyruvate is nothing but 3 molecules of carbon. Okay. So ಈ ಒಂದು ಗ್ಲೂಕೋಸ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಅಂದ್ರೆ ಕೆಲವೊಂದು ಆರ್ಗನಿಸಮ್ಸ್ ಏನಾಗುತ್ತೆ, ದೇ ರೆಸ್ಪೈರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸಮ್ ಆರ್ಗನಿಸಮ್ಸ್ ದೇ ರೆಸ್ಪೈರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ರೆಸ್ಪೈರ್ ಮಾಡಿದಾಗ ಏನೇನೆಲ್ಲ ಪ್ರಾಡಕ್ಟ್ಸ್ ನಮ್ಮ ಬಾಡಿನಲ್ಲಿ ಆಗುತ್ತೆ ಅದನ್ನೇ ನಾವು ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ನೋ. ದಿ ಗ್ಲೂಕೋಸ್ ವಾಟ್ ಹ್ಯಾಪನ್, ದೇ ಎಂಟರ್ ಇನ್ ಟು ಸೈಟೋಪ್ಲಾಸಮ್. ಆಸ್ ಅ ರಿಸಲ್ಟ್ ಆಫ್ ಇಟ್ ವಾಟ್ ಹ್ಯಾಪನ್, they break down the 6 molecules of carbon into 3 molecules of carbon. So ಈಗ ಏನಾಗ್ತಾ ಇದೆ, ಪೈರುವೇಟ್ ಅಂತ ಹೇಳ್ತೀವಿ. So this pyruvate in the absence of oxygen, absence of oxygen ಎಲ್ಲಾಗುತ್ತೆ, yeast cells. ನೀವು ನೋಡಿಬಹುದು ಫರ್ಮೆಂಟೇಷನ್ ಮಾಡ್ತೀವಿ ನಾವು, ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್ ಮಾಡ್ತೀವಿ, ಫರ್ಮೆಂಟೇಷನ್ ಮಾಡ್ತೀವಿ ಬೈ when we are cooking the bakery products. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ we add the yeast. So these yeast cells they respire in the absence of oxygen. Absence of oxygen ಅಲ್ಲಿ ರೆಸ್ಪೈರ್ ಮಾಡುತ್ತೆ. ಸೊ ರೆಸ್ಪೈರ್ ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ, ದೇ ರಿಲೀಸ್ ದ ಕಾರ್ಬನ್ ಡೈಆಕ್ಸೈಡ್, ಈಥನಾಲ್ ಅಂಡ್ ಎನರ್ಜಿ. ನೋಡಿ, ಆಲ್ಕೋಹಾಲ್ ಆಗಿದ್ರೆ ಏನಾಗುತ್ತೆ, ಆಲ್ಕೋಹಾಲ್ ಸಿ ಫಾರ್ ಎಕ್ಸಾಂಪಲ್ ವಿ ಆರ್ ಫರ್ಮೆಂಟಿಂಗ್ ದ ಗ್ರೇಪ್ಸ್. ಈಗ ನಾವು ಗ್ರೇಪ್ಸ್ ಅನ್ನ ಫರ್ಮೆಂಟ್ ಮಾಡ್ತಾ ಇದೀವಿ. ಫರ್ಮೆಂಟ್ ಮಾಡಿದಾಗ ಏನಾಗುತ್ತೆ, ದೇ ರಿಲೀಸಸ್ ದ ಆಲ್ಕೋಹಾಲ್, ಕರೆಕ್ಟ್, ಸೋ ಕಾಲ್ಡ್ ಇಥನಾಲ್ ಅಂತ ನಾವು ಹೇಳ್ತೀವಿ. ಸೊ ಈಸ್ಟ್ ಏನ್ ಮಾಡುತ್ತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ರೆಸ್ಪೈರ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ, ಆಲ್ಕೋಹಾಲ್ ಅಂದ್ರೆ ಇಥನಾಲ್ ರಿಲೀಸ್ ಮಾಡುತ್ತೆ, ಎನರ್ಜಿ ರಿಲೀಸ್. ವೆರಿ ಈಸಿ. ಇನ್ ದ ಕೇಸ್ ಆಫ್ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಪ್ರೀವಿಯಸ್ ಲೆಸನ್ ಕೂಡ ನೆನಪು ಮಾಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ರಿಲೀಸ್ ಆಗಿರುವಂತ ಫುಡ್ ಅನ್ನ ಸ್ಪಾಂಜಿ ಅಂಡ್ ಫ್ಲಫಿ ಮಾಡುತ್ತೆ, ಹೌದಲ್ವಾ? ಅಂಡ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಏನ್ ರಿಲೀಸ್ ಆಗುತ್ತೆ, ಲ್ಯಾಕ್ ಆಫ್ ಆಕ್ಸಿಜನ್ ಯಾವಾಗ ಆಗುತ್ತೆ, ಮಸಲ್ ಸೆಲ್. ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಒಂದು ಕ್ವಶನ್ ಅನ್ನ ಕೇಳ್ಬೋದು ಅವ್ರು ನಿಮ್ಗೆ. ಏನ್ ಕೇಳ್ಬೋದು ಅಂತಂದ್ರೆ, ಸಿ ಎ ಪರ್ಸನ್ ವಾಸ್
doing the activities or doing the exercises at the gym, suddenly his muscle cramped. As a result of it, so he was suffering from lot of pain ಅಂತ ಕೇಳ್ಬೋದು. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಏನ್ ಮಾಡ್ತಾ ಇದ್ದಾನೆ, ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾನೆ ಜಿಮ್ ಅಲ್ಲಿ. ಸಡನ್ ಆಗಿ ಏನಾಯ್ತು, ಅವನಿಗೆ ಮಸಲ್ ಕ್ರಾಂಪ್ ಆಗೋಯ್ತು. ಏನಾಗ್ತಿದೆ ಇವನ್ ಬಾಡಿನಲ್ಲಿ ಅಂತ ಕೇಳ್ಬಹುದು. ಓಕೆನಾ? ಏನಾಗುತ್ತೆ ಅಂದ್ರೆ ಅವನ ಬಾಡಿನಲ್ಲಿ ಬೇಸಿಕಲಿ ನಾವು ರೆಸ್ಪೈರ್ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಲ್ವಾ? ರೆಸ್ಪೈರ್ ಮಾಡಬೇಕಾದ್ರೆ ಸಮ್ ಅಮೌಂಟ್ ಆಫ್ ಆಕ್ಸಿಜನ್ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ. ಬಟ್ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ಆಕ್ಸಿಜನ್ ನಾವ್ ಏನ್ ತಗೊಳ್ತೀವಿ ಪ್ರಾಪರ್ ಆಗಿ ಸಪ್ಲೈ ಆಗಲ್ಲ ಎಲ್ಲಾ ಸೆಲ್ಸ್ಗೂ, ಎಸ್ಪೆಷಲಿ ಫಾರ್ ದ ಮಸಲ್ ಸೆಲ್ಸ್. ಸೊ ಆಗ ಏನಾಗುತ್ತೆ ಅಂದ್ರೆ ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್, ಅಂದ್ರೆ ಇನ್ಸಫಿಶಿಯಂಟ್ ಆಕ್ಸಿಜನ್, ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ವಿಲ್ ಬಿ ರಿಲೀಸ್. ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಲ್ಯಾಕ್ಟಿಕ್ ಆಸಿಡ್ ಏನ್ ಮಾಡುತ್ತೆ, ಮಸಲ್ ಕ್ರಾಂಪ್ಸ್ ಅನ್ನ ಆಗೋ ಹಾಗೆ ಮಾಡುತ್ತೆ. ಸಿ, ಇನ್ ದ lack of oxygen, where does it happen? It happens in the muscle cells. Muscle cells ಅಲ್ಲಿ lactic acid release ಆಗುತ್ತೆ along with the energy. Clear? And moving to next, what happens in the presence of oxygen? Presence of oxygen aerobic respiration ಅಂತ ಹೇಳ್ತೀವಿ. ಎಕ್ಸಾಮ್ ಅಲ್ಲಿ ಹೀಗೂ ಕೇಳ್ಬೋದು, what are the byproducts released during the aerobic respiration? ಇದು ತಿಳ್ಕೊಂಡ್ರಿ ಆಗ್ಲೇ what is the definition of aerobic respiration. Byproducts ಏನು? This is same as aerobic respiration. So presence of oxygen ಅಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ. ಇದಕ್ಕೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾವು ಸೆಲ್ ಅಲ್ವಾ, ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಸೆಲ್. ಸೊ ಸೆಲ್ಗೆ ಏನಾಗ್ತಾ ಇದೆ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಆಗ್ತಾ ಇದೆ. ಸೆಲ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಗ್ಲೂಕೋಸ್ ಅಂಡ್ ಆಕ್ಸಿಜನ್ ಎಂಟ್ರಿ ಆಗ್ತಾ ಇದೆ. ಸೊ ಸೆಲ್ಗೆ ಏನಾಗ್ತಾ ಇದೆ, ಗ್ಲೂಕೋಸ್ ದಟ್ ಈಸ್ C6H12O6 ದಟ್ ಈಸ್ ದ ಡೈಜೆಸ್ಟೆಡ್ ಫುಡ್, ಅಲಾಂಗ್ ವಿತ್ ದಿಟ್ ಏನಾಗ್ತಾ ಇದೆ, ಆಕ್ಸಿಜನ್ ಎಂಟ್ರಿ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೆಲ್ ರೆಸ್ಪೈರ್ ಮಾಡುತ್ತೆ. ವಿ ಕಾಲ್ ಇಟ್ ಆಸ್ ಸೆಲ್ಯುಲಾರ್ ರೆಸ್ಪಿರೇಷನ್. ಸೆಲ್ ಏನ್ ಮಾಡ್ತಾ ಇದೆ, ಸೆಲ್ ಅನ್ನು ರೆಸ್ಪೈರ್ ಮಾಡ್ತಾ ಇದೆ, ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೆಲ್ ರೆಸ್ಪೈರ್ ಮಾಡ್ಬೇಕಾದ್ರೆ ಸೆಲ್ ಅಲ್ಲಿರುವಂತ ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ, ಇಟ್ ರಿಲೀಸಸ್ ಎನರ್ಜಿ. ಹೇಗೆ ಎನರ್ಜಿ ರಿಲೀಸ್ ಮಾಡುತ್ತೆ, ಸೆಲ್ ಟೇಕ್ ಇನ್ ದ ಆಕ್ಸಿಜನ್ ಅಂಡ್ ಆಲ್ಸೋ ದ ಗ್ಲೂಕೋಸ್, ಇಟ್ ಬ್ರೇಕ್ ಡೌನ್ ದ ಫುಡ್ ಪಾರ್ಟಿಕಲ್. ಹೇಗೆ ಫುಡ್ ಪಾರ್ಟಿಕಲ್ ಬ್ರೇಕ್ ಡೌನ್ ಮಾಡುತ್ತೆ, ಬೈ ಯೂಸಿಂಗ್ ದ ಆಕ್ಸಿಜನ್. ಸೊ ಫುಡ್ ಪಾರ್ಟಿಕಲ್ ನ ಬ್ರೇಕ್ ಡೌನ್ ಮಾಡುತ್ತೆ, ಆಕ್ಸಿಜನ್ ಅನ್ನ ತಗೊಳುತ್ತೆ. ಅರ್ಥ ಆಯ್ತಾ? ಫುಡ್ ಪಾರ್ಟಿಕಲ್ ನ ಬ್ರೇಕ್ ಡೌನ್ ಮಾಡಿದಾಗ ಎನರ್ಜಿ ರಿಲೀಸ್ ಮಾಡುತ್ತೆ. ಓಕೆ, ಆಕ್ಸಿಜನ್ ಅನ್ನ ತಗೊಂಡು ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್, ರೈಟ್? ವಿ ಟೇಕಿಂಗ್ ಆಕ್ಸಿಜನ್ ಅಂಡ್ ವಿ ಆರ್ ರಿಲೀಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಕ್ಲಿಯರ್, ರೈಟ್? ಸೊ ದಟ್ ಈಸ್ ವಾಟ್ ಯು ಆರ್ ಏಬಲ್ ಟು ಸ್ಪೆಸಿಫಿಕಲಿ ಅಂಡರ್ಸ್ಟ್ಯಾಂಡ್ ಹಿಯರ್. ಏನಾಗ್ತಾ ಇದೆ, ಸಿ, ಗ್ಲೂಕೋಸು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಪೈರುವೇಟ್ ಆಗಿ ಕನ್ವರ್ಟ್ ಆದಂತ ಗ್ಲೂಕೋಸ್ ಎಲ್ಲಿ, ಮೈಟೋಕಾಂಡ್ರಿಯಾದಲ್ಲಿ. ಓಕೆ, ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ, ಇಟ್ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ. ಈ ಮೂರು ಕೂಡ ನಿಮ್ಗೆ ಗೊತ್ತಿರಬೇಕು. ವಾಟ್ ಆರ್ ದ ಬೈ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ. ಬೈ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ದ ಅನ್ಏರೋಬಿಕ್ ರೆಸ್ಪಿರೇಷನ್? ಕಾರ್ಬನ್ ಡೈಆಕ್ಸೈಡ್, ಇಥನಾಲ್ ಅಂಡ್ ಎನರ್ಜಿ. ಅಂಡ್ ವಾಟ್ ಹ್ಯಾಪನ್ಸ್, ಇಲ್ಲಿ ನಿಮ್ಗೆ ಏನಂದ್ರೆ ಆಕ್ಟಿವಿಟಿ ಅಪ್ಲಿಕೇಶನ್ ಕ್ವೆಶ್ಚನ್ ಅಥವಾ ಸ್ಕಿಲ್ ಬೇಸ್ಡ್ ಕ್ವೆಶ್ಚನ್ ಅನ್ನ ಈ ಸೆಗ್ಮೆಂಟ್ ಇಂದ ಕೇಳ್ತಾರೆ. ಅಥವಾ ಜಸ್ಟ್ ಹೀಗೂ ಕೇಳ್ಬೋದು, ವಾಟ್ ಆರ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಇನ್ ದ ಮಸಲ್ ಸೆಲ್ಸ್ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಮಾಡಿ ಗೊತ್ತಿರ್ಬೇಕು. 3 ಮಾರ್ಕ್ಸ್ ಅನ್ನ ಈಸಿಯಾಗಿ ನೀವು ಇಲ್ಲಿ ಪಡ್ಕೊಂಡ್ರಿ. ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು, ವಾಟ್ ಹ್ಯಾಪನ್ ಟು ದ ಎನರ್ಜಿ ರಿಲೀಸ್ಡ್ ಬೈ ದ ಸೆಲ್ಸ್. ಓಕೆ, ದ ಎನರ್ಜಿ ವಿಚ್ ಇಸ್ ರಿಲೀಸ್ಡ್ ಬೈ ದ ಸೆಲ್ಸ್ ಡ್ಯೂರಿಂಗ್ ದ ವಿಚ್ ರೆಸ್ಪಿರೇಷನ್, ಸೆಲ್ಯುಲಾರ್ ರೆಸ್ಪಿರೇಷನ್, is immediately used to synthesize a molecule called ATP. ATP ಅಂದ್ರೆ ಏನು, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ವಾಟ್ ಈಸ್ ATP? ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಿದೆ ಅಲ್ವಾ? ಸೊ ಏನ್ ಎನರ್ಜಿ ರಿಲೀಸ್ ಆಗ್ತಾ ಇದೆ ಮೈಟೋಕಾಂಡ್ರಿಯಾ ಇಂದ, ರಿಲೀಸ್ ಆದಂತ ಎನರ್ಜಿ ಏನ್ ಮಾಡ್ತಾ ಇದೆ, ಇಮಿಡಿಯೇಟ್ ಆಗಿ ಸೆಲ್ ಯೂಸ್ ಮಾಡ್ತಾ ಇದೆ. ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದೆ ಅಂದ್ರೆ ಟು ಮ್ಯಾನುಫ್ಯಾಕ್ಚರ್ ದ ATP. ATP ಅಂದ್ರೆ ಏನು, ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಏನಂತ ಹೇಳ್ಬೋದು ಇದನ್ನ ಇನ್ನೊಂದು ವರ್ಡ್ ಅಲ್ಲಿ ಅಂದ್ರೆ, ದೇ ಆರ್ ಕಾಲ್ಡ್ ಆಸ್ ದ ಎನರ್ಜಿ ಕರೆನ್ಸೀಸ್ ಆಫ್ ಸೆಲ್ ಅಂತ ಹೇಳ್ತೀವಿ. ದೇ ಆರ್ ದ ಎನರ್ಜಿ ಕರೆನ್ಸಿ ಆಫ್ ಸೆಲ್. ಸೊ ನಮ್ಗೆ ಹೇಗೆ ಹೊರಗಡೆ ಏನಾದ್ರು ತಗೊಳ್ಬೇಕಾದ್ರೆ ಮನಿ ಕರೆನ್ಸಿ ಬೇಕು, ಹಾಗೆ ನಮ್ಮ ಬಾಡಿಗೂ ಕೂಡ ಕರೆನ್ಸಿ ಬೇಕು ಟು ರಿಲೀಸ್ ಎನರ್ಜಿ. That energy will be stored in the form of ATP molecule. Clear? Next ಬಂದು ನಾವು we have to understand about how do the plants diffuse the carbon dioxide during the night and what is the role which is taking place here ಅಂತ explain ಮಾಡ್ತೀನಿ ನೋಡಿ. ಈ plants diffuse the carbon dioxide during the night time, but ಏನಾಗುತ್ತೆ ಅಂದ್ರೆ during day time they perform the photosynthesis. ಯಾಕೆ ಅಂತ ಕೇಳ್ತಾರೆ. ಈ plants diffuse carbon dioxide during night time, give reason ಅಂತ ಕೇಳ್ತಾರೆ. What is the reason? Why do plants diffuse the carbon dioxide during the night time? Andre
ಕಾರ್ಬನ್ ಡೈಆಕ್ಸೈಡ್ ಏನ್ ಅಬ್ಸರ್ವ್ ಆಗ್ತಾ ಇದೆ ಅದು ಬಾಡಿನಲ್ಲಿ ಡಿಫ್ಯೂಸ್ ಆಗ್ಬೇಕು. ಯಾಕೆ ಅಂತಂದ್ರೆ plants perform the photosynthesis. What do plants perform? They perform the photosynthesis, and it is the major activity which is performed during the daytime. During the daytime, what happened? The plants perform majorly photosynthesis. Okay. As a result of it, what happened? They take in carbon dioxide and release the oxygen during the daytime. Okay. Simple concept idella nimge idu niಮಗೆ ಗೊತ್ತಾಗಬೇಕು. Yes. So let's go for next concept. ನೋಡಿ ಇಲ್ಲಿ 1 mark ಗೆ ಕ್ವೆಶ್ಚನ್ ಕೇಳ್ತಾರೆ. 1 mark question. Aquatic organisms ಬಗ್ಗೆ 1 mark question ಕೇಳ್ತಾರೆ. You must know. The aquatic organism breathe the dissolved oxygen. Aquatic organism breathe the dissolved oxygen. Hence they breathe faster compared to terrestrial organism. So question ಏನ್ ಕೇಳ್ತಾರೆ? Aquatic organisms breathe faster compared to terrestrial organisms. ಈ ಅಂತ ಕೇಳ್ತಾರೆ. Aquatic organisms breathe faster compared to terrestrial organisms. ಈ ರೀಸನ್ ಅಂತ ಕೇಳ್ತಾರೆ. ಏನಕ್ಕೋಸ್ಕರ? ಅಕ್ವಾಟಿಕ್, ಅಕ್ವಾ ಅಂದ್ರೆ ವಾಟರ್ ಅಲ್ವಾ? ಸೊ ದೀಸ್ ಆರ್ಗಾನಿಸಮ್ಸ್ ವಿಲ್ ಬಿ ಇನ್ ದ ವಾಟರ್. ಇದು ಅಕ್ವಾಟಿಕ್ ಆರ್ಗಾನಿಸಮ್ ಬ್ರೀತ್ ದ ಡಿಸಾಲ್ವ್ಡ್ ಆಕ್ಸಿಜನ್. ಈ ಒಂದು ವರ್ಡ್ ಬರೆದ್ರೆ 1 mark ನಿಮಗೆ ಸಿಗುತ್ತೆ. ಅಕ್ವಾಟಿಕ್ ಆರ್ಗಾನಿಸಮ್ ಬ್ರೀತ್ ದ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ವಾಟರ್ ಆಕ್ಸಿಜನ್ ಏನಾಗುತ್ತೆ? ವಾಟರ್ ಅಲ್ಲಿ ಡಿಸಾಲ್ವ್ ಆಗಿರುತ್ತೆ. ಸೊ ಆ ಡಿಸಾಲ್ವ್ಡ್ ಆಕ್ಸಿಜನ್ ನ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ದೇ ಬ್ರೀತ್ ಫಾಸ್ಟರ್ ಕಂಪೇರ್ ಟು ಟೆರೆಸ್ಟ್ರಿಯಲ್, ಅಂದ್ರೆ ದ ಆರ್ಗಾನಿಸಮ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಲ್ಯಾಂಡ್. ಭೂಮಿ ಮೇಲೆ ಇರುವಂತ ಆರ್ಗಾನಿಸಮ್ಸ್ ಗಿಂತ ಏನಾಗುತ್ತೆ? ಅಕ್ವಾಟಿಕ್ ಆರ್ಗಾನಿಸಮ್ ಫಾಸ್ಟ್ ಆಗಿ ಬ್ರೀತ್ ಮಾಡುತ್ತೆ ಅಂತ ಅರ್ಥ. ಕ್ಲಿಯರ್? ನೆಕ್ಸ್ಟ್ ಫೈನ್. ನೆಕ್ಸ್ಟ್ ನಾವು ಈಗ ಫೋಕಸ್ ಮಾಡ್ತಾ ಇರುವಂತದ್ದು, ಸೊ ದಿಸ್ ಪಾಯಿಂಟ್ ಇಸ್ ಸೇಮ್ ಆಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೇನ್. ನಾವು ರಿಪೀಟ್ ಆಗಿದೆ ಅಷ್ಟೇ ಇಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಕೇಳುವಂತ ಪ್ರಶ್ನೆ, ಇನ್ ಹ್ಯೂಮನ್ ಬೀಯಿಂಗ್ಸ್ ಹೌ ಡಸ್ ದ ರೆಸ್ಪಿರೇಷನ್ ಟೇಕ್ ಪ್ಲೇಸ್? ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಇನ್ವಾಲ್ವ್ಡ್ ಇನ್ ದ respiration of human beings? The human beings, we human beings respire through nose. So what are the different things present in the nose? ಏನೇನೆಲ್ಲ ಥಿಂಗ್ಸ್ ಪ್ರೆಸೆಂಟ್ ಆಗಿದೆ ನೋಸ್ ಅಲ್ಲಿ ಅಂತಂದ್ರೆ, ಯು ಹ್ಯಾವ್ ಟು ಫಸ್ಟ್ ಐಡೆಂಟಿಫೈ. ಈಗ ಅಬ್ಸರ್ವ್ ಮಾಡಿ, ಜಸ್ಟ್ ಅ ಮಿನಿಟ್. ಫೈನ್. ನೋಡಿ ನಾವೀಗ ನೋಸ್ ನ ಬರಿತೀವಿ ಅಲ್ವಾ? ನೋಸ್ ಅಲ್ಲಿ ಈ ತರ ಏನಾಗುತ್ತೆ? ದೇರ್ ಇಸ್ ಅ ಹೋಲ್ಸ್ ಹಿಯರ್. ವಿ ಕಾಲ್ ಇಟ್ ಆಸ್ ನಾಸ್ಟ್ರಿಲ್. ಆಗ್ತಿದೆ ಅಲ್ವಾ? ಎಸ್. ವಿ ಕಾಲ್ ದಿಸ್ ಹೋಲ್ಸ್ ಆಸ್ ನಾಸ್ಟ್ರಿಲ್ಸ್. ಇದನ್ನ ಏನಂತ ಹೇಳ್ತೀವಿ? ವಿ ಕಾಲ್ ದಿಸ್ ಆಸ್ ನಾಸ್ಟ್ರಿಲ್ಸ್. ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ. ನಾಸ್ಟ್ರಿಲ್ಸ್ ಮುಖಾಂತರ ಏನಾಗುತ್ತೆ? ವಿ ಟೇಕ್ ಇನ್ ಆಕ್ಸಿಜನ್. ಟೇಕ್ ಇನ್ ಆಕ್ಸಿಜನ್ ಅಲಾಂಗ್ ವಿತ್ ದ ಹೋಲ್ಸ್ ಪ್ರೆಸೆಂಟ್ ಇನ್ ದ ನೋಸ್. ವಿ ಕಾಲ್ ದಿಸ್ ಹೋಲ್ಸ್ ಆಸ್ ನಾಸ್ಟ್ರಿಲ್ಸ್. ನಾಸ್ಟ್ರಿಲ್ಸ್ ನ ಮೇಲೆ ಏನಾಗುತ್ತೆ ಅಂದ್ರೆ ಸ್ಪೇಸ್ ಇದೆ. ದೇರ್ ಇಸ್ ಅ ಸ್ಪೇಸ್ ಪ್ರೆಸೆಂಟ್ ಅಬೌವ್ ದ ನಾಸ್ಟ್ರಿಲ್. We call this space as nasal cavity ಅಂತ ಹೇಳ್ತೀವಿ. The space present inside the nose we will call it as nasal cavity. Nasal cavity ನಲ್ಲಿ ಏನಾಗುತ್ತೆ ಅಂದ್ರೆ there is presence of hairy like structure. ನೀವು ನೋಡಬಹುದು ನಿಮ್ಮ ನೋಸ್ ಅಲ್ಲಿ ಸ್ಪೇಸ್ ಇದೆ. ಈ ಸ್ಪೇಸ್ ಅಲ್ಲಿ ಏನಿದೆ ಅಂದ್ರೆ ಹೇರ್ ಇದೆ. So what do we call that hair as? We call that hair as a cilia. Cilia ಅಂತ ಕರಿತೀವಿ. What is the function of cilia? Cilia helps in filtering the air. Because see, for example, if you are standing in a bus stop, so you receive lot of polluted air. ಆ polluted air ಡೈರೆಕ್ಟ್ ಆಗಿ ಏನಾಗಲ್ಲ, ಲಂಗ್ಸ್ ಗೆ ಎಂಟರ್ ಆಗಲ್ಲ. ಏರ್ ಏನಾಗುತ್ತೆ? ಫಿಲ್ಟರ್ ಆಗುತ್ತೆ. So that filtration will be taken up by the cilia present in the nose, that is in the nasal cavity. ಓಕೆನಾ? cilia ಇರುತ್ತೆ, along with this ಇನ್ನು ಮ್ಯೂಕಸ್ ಕೂಡ ಇರುತ್ತೆ. ಮ್ಯೂಕಸ್ ಅಂದ್ರೆ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ರಿಸೀವ್ ಆದಂತ ಏರ್ ಏನಾಗಿದೆ? ನಾಸ್ಟ್ರಿಲ್ಸ್ ಇಂದ ಹೋದಂತ ಏರು ನ್ಯಾಸಲ್ ಕ್ಯಾವಿಟಿಗೆ ಹೋಗಿದೆ. ನ್ಯಾಸಲ್ ಕ್ಯಾವಿಟಿಯಿಂದ ಏನಾಗುತ್ತೆ? will enter to the wind pipe. ವಿಂಡ್ ಪೈಪ್ ಗೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ವಿಂಡ್ ಪೈಪ್ ಅಲ್ಲಿ ಏರ್ ಪಾಸ್ ಆಗುತ್ತೆ. ಪಾಸ್ ಆದಂತ ಏರ್ ಏನಾಗುತ್ತೆ? ವಿಂಡ್ ಪೈಪ್ ಇಂದ ಇಟ್ ವಿಲ್ ಎಂಟರ್ ಟು ದ ಬ್ರಾಂಕೈ ಅಂಡ್ ದೆನ್ ಇನ್ ಟು ದ ಬ್ರಾಂಕಿಯೋಲ್ಸ್. ಬ್ರಾಂಕೈಗೆ ಎಂಟ್ರಿ ಕೊಡುತ್ತೆ. ಜಸ್ಟ್ ಒಂದು ರಫ್ ಸ್ಕೆಚ್ ಬರಿತಾ ಇದೀನಿ ನಾನು. ಸೊ ಏನಾಗ್ತಾ ಇದೆ? ಬ್ರಾಂಕೈ, ದೆನ್ ಬ್ರಾಂಕೈ ಇಂದ ಏನಾಗುತ್ತೆ? ಬ್ರಾಂಕಿಯೋಲ್. ಸೊ ಬ್ರಾಂಕೈ ಇಂದ ಏನಾಗುತ್ತೆ? ಬ್ರಾಂಕಿಯೋಲ್ಗೆ ಹೋಗುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಬ್ರಾಂಕೈ. ಅಂಡ್ ಫರ್ದರ್ ಇಲ್ಲಿ ಫರ್ದರ್ ಬ್ರಾಂಚಸ್ ಇದೆ ಅಲ್ವಾ? ಇದನ್ನ ನಾವು ಬ್ರಾಂಕಿಯೋಲ್ಸ್ ಅಂತ ಹೇಳಿ ಕರಿತೀವಿ. ಈ ಬ್ರಾಂಕಿಯಲ್ಸ್ ಅಲ್ಲಿ ಏನಾಗುತ್ತೆ? ಏರ್ ಬಲೂನ್ ಲೈಕ್ ಸ್ಯಾಕ್ಸ್ ಇರುತ್ತೆ. ವಿ ಕಾಲ್ ದಿಸ್ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಆಸ್ ಆಲ್ವಿಯೋಲೈ ಅಂತ ಹೇಳ್ತೀವಿ. ಓಕೆನಾ? ಸೊ ದಿಸ್ ಇಸ್ ನಾಸ್ಟ್ರಿಲ್, ನಾಸಲ್ ಕ್ಯಾವಿಟಿ, ವಿಂಡ್ ಪೈಪ್, ಬ್ರಾಂಕೈ, ಬ್ರಾಂಕಿಯೋಲ್ಸ್ ಅಂಡ್ ಆಲ್ವಿಯೋಲೈ. ಓಕೆ. ಸೊ ಏನಾಗುತ್ತೆ ಅಂದ್ರೆ ವಿಂಡ್ ಪೈಪ್ ಅಲ್ಲಿ ಕಾರ್ಟಿಲೇಜಿನಸ್ ರಿಂಗ್ಸ್ ಇರುತ್ತೆ. ಡಿಎಸ್ ವಿಂಡ್ ಪೈಪ್ ಅಲ್ಲಿ ಈ ರೀತಿ ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್ ಇರುತ್ತೆ. ಏನಕ್ಕೋಸ್ಕರ ವಿಂಡ್ ಪೈಪ್ ಅಲ್ಲಿ ರಿಂಗ್ಸ್ ಇರುತ್ತೆ ಅಂದ್ರೆ, ಸಿ ದಿಸ್ ಕಾರ್ಟಿಲೇಜಿನಸ್ ರಿಂಗ್ಸ್ ಎನ್ಶೋರ್ಸ್ ದ
ಏರ್ ಪಾಸೇಜ್ ಡು ನಾಟ್ ಕೊಲ್ಯಾಪ್ಸ್ ಅಥವಾ ಡಸ್ ನಾಟ್ ಕೊಲ್ಯಾಪ್ಸ್ ಅಂದ್ರೆ ಏನ್ ಏರ್ ಎಂಟ್ರಿ ಆಗ್ತಾ ಇದೆ ಥ್ರೋಟ್ ಅಲ್ಲಿ ಅಂದ್ರೆ ವಿಂಡ್ ಪೈಪ್ ಅಲ್ಲಿ ಆ ರಿಂಗ್ಸ್ ಥ್ರೋಟ್ ಏನಾಗಬಾರ್ದು, ಕೊಲ್ಯಾಪ್ಸ್ ಆಗಬಾರ್ದು ಅಂದ್ರೆ ಕಂಪ್ರೆಸ್ ಆಗಬಾರ್ದು. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದ್ರೆ ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್ ಆರ್ ಪ್ರೆಸೆಂಟ್. ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್ ಆರ್ ಪ್ರೆಸೆಂಟ್ ಇನ್ ದ ವಿಂಡ್ ಪೈಪ್. ಸೊ ವಿಂಡ್ ಫರ್ದರ್ ಏನಾಗುತ್ತೆ, ವಿಂಡ್ ಪೈಪ್ ಇಂದ ಏನಾಗುತ್ತೆ, ಫರ್ದರ್ ಇಟ್ ಇಸ್ ಬ್ರಾಂಚ್ಡ್ ಇಂಟು ಬ್ರಾಂಕೈ ಅಂಡ್ ಬ್ರಾಂಕ್ಯೂಲ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಎಂಟ್ರಿ ಆಗುತ್ತೆ. ಸೊ ನೌ ದಟ್ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಎಂಡ್ ಅಲ್ಲಿ ಏನಾಗುತ್ತೆ ಅಂತ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ಅಲ್ವಾ. ಈ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಮೇಲೆ ಏನಿರುತ್ತೆ ಅಂದ್ರೆ ಥಿನ್ ಬ್ಲಡ್ ವೆಸಲ್ಸ್ ಇರುತ್ತೆ, ಥಿನ್ ಬ್ಲಡ್ ವೆಸಲ್ಸ್ ಇರುತ್ತೆ. ಈ ಬ್ಲಡ್ ವೆಸಲ್ಸ್ ಏನಪ್ಪಾ ಈ ಬಲೂನ್ ಮೇಲೆ ಇರುವಂತದ್ದು ಅಂತಂದ್ರೆ ದೇ ಆರ್ ಕಾಲ್ಡ್ ಆಸ್ ದ ಕ್ಯಾಪಿಲರೀಸ್. ವಾಟ್ ಆರ್ ದೇ ಕಾಲ್ಡ್ ಆಸ್? ದೇ ಆರ್ ಕಾಲ್ಡ್ ಆಸ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಅಲ್ವಾ. ಸೊ ಆಲ್ವಿಯೋಲಾರ್ ಸ್ಯಾಕ್, ಬಲೂನ್ ಲೈಕ್ ಸ್ಟ್ರಕ್ಚರ್, ಸೋ ಕಾಲ್ಡ್ ಆಲ್ವಿಯೋಲಾರ್ ಸ್ಯಾಕ್, ದೇ ಕಂಟೈನ್ ದ ಕೆಪಿಲರೀಸ್. ಕೆಪಿಲರೀಸ್ ಇರುತ್ತೆ. ಕೆಪಿಲರೀಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಎಲ್ಲಾ ಕಡೆಯಿಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡ್ ಬರುತ್ತೆ. ಓಕೆ, ಕೆಪಿಲರೀಸ್ ಬೇಸಿಕಲಿ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಆಗುತ್ತೆ. ಪಲ್ಮನರಿ ಆರ್ಟರಿ ಏನ್ ಮಾಡುತ್ತೆ, ಲಂಗ್ಸ್ ಕನೆಕ್ಟ್ ಆಗಿದೆ ಬಿಕಾಸ್ ಇಟ್ ಡಿಸ್ಪೋಸ್ ದ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡುತ್ತೆ, ಆಲ್ವಿಯೋಲಾರ್ ಸ್ಯಾಕ್ ಗೆ ಕೆಪಿಲರೀಸ್ ತಗೊಂಡ್ ಬರುತ್ತೆ. ತಗೊಂಡ್ ಬಂದ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಇಲ್ಲಿ ಪೋರ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ನ ಪೋರ್ ಮಾಡುತ್ತೆ. ಸಿಮಿಲರ್ ಏನ್ ಮಾಡುತ್ತೆ ಅಂದ್ರೆ ನಾವು ವಿಂಡ್ ಪೈಪ್ ಇಂದ ಅಬ್ಸಾರ್ಬ್ ಮಾಡಿದಂತ ಆಕ್ಸಿಜನ್ ಕೂಡ ಏನ್ ಮಾಡುತ್ತೆ, ಇದು ಸಕ್ ಮಾಡುತ್ತೆ. ಇಟ್ ಟೇಕ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್, ಸಾರಿ, ಇಟ್ ಡಿಸ್ಪೋಸಸ್ ದ ಕಾರ್ಬನ್ ಡೈಆಕ್ಸೈಡ್, ಇಟ್ ಟೇಕ್ಸ್ ಇನ್ ದ ಆಕ್ಸಿಜನ್. ಆಕ್ಸಿಜನ್ ಅನ್ನ ಏನ್ ಮಾಡುತ್ತೆ, ಇದು ರೆಸ್ಪೈರ್ ಮಾಡುತ್ತೆ, ಇಟ್ ಇನ್ಪುಟ್ ಮಾಡ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಎಕ್ಸ್ಪೋಸ್ ಮಾಡುತ್ತೆ ಅಂದ್ರೆ ಔಟ್ಪುಟ್ ಮಾಡುತ್ತೆ. ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಕ್ಯಾಪಿಲರೀಸ್. The capillaries are first of all the thinnest blood vessels. Okay, capillaries are the thinnest blood vessels which are surrounded by the alveolar sac. The important function of the capillaries is, the first and foremost important function is it will pour, that means it will send the carbon dioxide outside and also it take in the oxygen. That is the important function. Niಮಗೆ ಗೊತ್ತಿರಬೇಕಿದು, ಅರ್ಥ ಆಯ್ತಾ? And they are the balloon like structure which are present at the end of the respiratory tract, that is so called bronchioles. Clear? So ನಿಮಗೆ ಗೊತ್ತಿರಬೇಕು, alveoli are the balloon like structures which provide the surface area for exchanging the gases. These are the gases which are getting exchanged here. Oxygen and carbon dioxide are getting exchanged. Okay, fine. So further ನಾನು ನಿಮಗೆ ಇದೊಂದು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ನ್ಯೂಟ್ರಿಷನ್ ಅಂಡ್ ರೆಸ್ಪಿರೇಷನ್ ಎರಡು ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಲೈಫ್ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು 4 ಇಂಪಾರ್ಟೆಂಟ್ ಸೆಗ್ಮೆಂಟ್. ಫಸ್ಟ್ ಒನ್ ಇಸ್ ದ ನ್ಯೂಟ್ರಿಷನ್ ಪಾರ್ಟ್, ದ ಸೆಕೆಂಡ್ ಒನ್ ಇಸ್ ದ ರೆಸ್ಪಿರೇಷನ್ ಪಾರ್ಟ್, ದಟ್ ಈಸ್ respiration process. The third part we have to focus on the transportation. Third part we focus on transportation, and fourth part we focus on excretion. These are the 4 segments which are there in the life process lesson. Adರಲ್ಲಿ first we completed nutrition, so now I am going to complete respiration. Other 2 segments we will study in the next live session. Okay na? Somebody is asking question, write the expression. Your question is not proper, children. Your question is not proper. So please write the question properly. Right. So just now I told alveoli are called as they are the balloon-like structure where exchange of gases takes place. And I already told all alveoli contain the thin blood vessels, so-called capillaries. So what do these capillaries do? So the blood which contains carbon dioxide is brought back from all the parts of the body by the capillaries present on the alveolar balloon-like structures. And here what happened? Carbon dioxide is poured out and also oxygen will be taken by the alveoli. Clear? That is what happened in the respiration. So next one more important concept ಕೇಳ್ತಾರೆ exam ಅಲ್ಲಿ. ಇಲ್ಲಿ give reason question ಕೇಳ್ತಾರೆ. Diffusion alone cannot be taken care by the diffusion alone cannot be taken care by the oxygen delivery ಅಂತ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? Diffusion is not, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ diffusion alone cannot supply the oxygen to all the parts of the body ಅಂತ ಹೇಳ್ಬೋದು. ಡಿಫ್ಯೂಷನ್ ಆಗೋದ್ರಿಂದ ಎಲ್ಲಾ ಬಾಡಿ ಪಾರ್ಟ್ಸ್ಗೂ ಆಕ್ಸಿಜನ್ ಪ್ರಾಪರ್ ಆಗಿ ಸಪ್ಲೈ ಆಗೋದಿಲ್ಲ. ಇಟ್ ಇಸ್ ನಾಟ್ ಸಫಿಶಿಯಂಟ್ ಓನ್ಲಿ ಬೈ ಡಿಫ್ಯೂಷನ್ ಅಂತ ಅರ್ಥ. ಓಕೆನಾ? ಸೊ ಹಾಗಾದ್ರೆ ಹೌ ಡಸ್ ದ ಆಕ್ಸಿಜನ್ ಗೆಟ್ ಸಪ್ಲೈಡ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಆಫ್ ಅನ್ ಆರ್ಗ್ಯಾನಿಸಮ್? ಹೇಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ? ಸಿ, ಇಟ್ ಈಸ್ ಬಿಕಾಸ್ ಆಫ್ ದ ರೆಡ್ ಕಲರ್ ಪಿಗ್ಮೆಂಟ್, ಸೋ ಕಾಲ್ಡ್ ಹಿಮೋಗ್ಲೋಬಿನ್, ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್. ಓಕೆ, ಸೊ ಬ್ಲಡ್ ಕಂಟೈನ್ಸ್ a red color pigment called as hemoglobin. What do blood contain? Blood contain the red color pigment called as hemoglobin.
ಅಂಡ್ ಬ್ಲಡ್ ಎಲ್ಲಾ ಕಡೆನೂ ಇದೆಲ್ಲ ನಿಮ್ ಬಾಡಿನಲ್ಲಿ ಏನಾಗುತ್ತೆ, ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ಅನ್ನ ಎಲ್ಲಾ ಬಾಡಿ ಪಾರ್ಟ್ಸ್ ಅಲ್ಲಿರುವ ಸೆಲ್ಸ್ಗೂ ಕೂಡ ರೀಚ್ ಮಾಡಿಸುತ್ತೆ. ಬಿಕಾಸ್ ಹಿಮೋಗ್ಲೋಬಿನ್ ಹ್ಯಾಸ್ ದ ಹೈ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಹಿಮೋಗ್ಲೋಬಿನ್ ಹ್ಯಾಸ್ high affinity towards what? It has high affinity towards the oxygen. Okay. So diffuse ಅಂದ್ರೆ ಏನು? Say for example ಈಗ lungs ಇಂದ ನಾವು ಆಕ್ಸಿಜನ್ ನಾವೇನ್ ಮಾಡ್ತಾ ಇದೀವಿ, ಡಿಫ್ಯೂಸ್ ಮಾಡ್ತಾ ಇದೀವಿ. ಆಯ್ತಾಗ್ತಿದ್ಯಾ ಅಂದ್ರೆ just we are sending to the different organs. So diffuse ಮಾಡಿದಾಗ ಆಕ್ಸಿಜನ್ ಎಲ್ಲಾ ಪಾರ್ಟ್ಸ್ಗೂ ಸಪ್ಲೈ ಆಗಲ್ಲ, ಬಿಕಾಸ್ ಎವ್ರಿ ಪಾರ್ಟ್ ಆಫ್ ಯೋರ್ ಬಾಡಿ ಹ್ಯಾಸ್ ಅ ಮೈನ್ಯೂಟ್ ಸೆಲ್. ಓಕೆ, ಸೊ ಎಲ್ಲಾ ಪಾರ್ಟ್ಗೂ ಏನಾಗಲ್ಲ, ಬೈ ಓನ್ಲಿ ಡಿಫ್ಯೂಷನ್ ಪ್ರಾಸೆಸ್ ಆಕ್ಸಿಜನ್ ಕ್ಯಾನ್ ನಾಟ್ ಬಿ ಸಪ್ಲೈಡ್. ಸೊ ಆಗ ಏನಾಗುತ್ತೆ ಅಂದ್ರೆ oxygen carrier, so-called hemoglobin, which is present in the red blood, that is which is called as a red blood pigment. Okay, so this is having the high attraction anta heltivi athwa high affinity towards the oxygen. So hemoglobin ಏನ್ ಮಾಡುತ್ತೆ, ಬಾಡಿ ನಲ್ಲಿರೋ ಎಲ್ಲಾ ಪಾರ್ಟ್ಸ್ಗೂ ಕೂಡ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ. Okay, especially if the body size of the organisms is large. Say for example, let us take an elephant. Let us take an elephant and also let us take any other organism. Let us take a deer or a kangaroo, anything. See, compared to this elephant, the body size of the deer is very small. Correct, right? But in both the cases, respiration is taking place. So diffusion mukantra enagalla, we cannot supply oxygen to all the parts of the body, because it is difficult for the cells to receive the oxygen only through diffusion. So how it is possible? It is possible through the hemoglobin. Clear? I think you're clearly able to understand. Hemoglobin is the one pigment which is importantly carrying the oxygen to all the parts of the body. Yes, so fine children. So this completes the two segments, that is we have done with nutrition and respiration. So nimge textbook nalli ಏನು ಕಾನ್ಸೆಪ್ಟ್ ಇದೆ, textbook nalli just a second, okay, textbook nalli ಇರುವಂತ ಈ ಕಾನ್ಸೆಪ್ಟ್ ಏನಿದೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. So we are done with this concept. ಇಲ್ಲಿರುವಂತ ಕಾನ್ಸೆಪ್ಟ್ಸ್ ಎಲ್ಲಾನು ನಾನು ಕವರ್ ಮಾಡಿದ್ದೀನಿ. Okay, fine. ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ದೆನ್ ಐ ಆಲ್ಸೋ ಎಕ್ಸ್ಪ್ಲೇನ್ಡ್ ಅಬೌಟ್ ದ ನ್ಯೂಟ್ರಿಷನ್ ಇನ್ ಅಮೀಬಾ, ಹೇಗೆ ಅಮೀಬಾ ನ್ಯೂಟ್ರಿಷನ್ ಪ್ರಾಸೆಸ್ ನ ಪರ್ಫಾರ್ಮ್ ಮಾಡುತ್ತೆ ಅಂತ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ಈ ಸೆಗ್ಮೆಂಟ್ ನ ಕೂಡ ತಿಳ್ಕೊಳ್ಳಿ. ಸಿ ಪ್ಯಾರಾಮೀಷಿಯಂ ಬಗ್ಗೆ ಕೂಡ ಸಮ್ಟೈಮ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಪ್ಯಾರಾಮೀಷಿಯಂ ಇಸ್ ಅ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಲೈಕ್ ಅಮೀಬಾ, ಬಟ್ ಇಲ್ಲೇನಾಗುತ್ತೆ, ಪ್ಯಾರಾಮೀಷಿಯಂ ಹ್ಯಾಸ್ ಅ ಡೆಫಿನೇಟ್ ಶೇಪ್ ಫಾರ್ ಇಟ್ ಸೆಲ್. But amoeba does not has a definite shape, but paramecium has a definite shape. So as a result of it, ಏನಾಗುತ್ತೆ, food is taken by the paramecium by the specific spot. ಒಂದು ಸ್ಪೆಸಿಫಿಕ್ ಸ್ಪಾಟ್ ಇರುತ್ತೆ ಪ್ಯಾರಾಮೀಷಿಯಂ. ಪ್ಯಾರಾಮೀಷಿಯಂ ನೋಡಕ್ಕೆ ನೋಡಿ ಈ ರೀತಿ ಇರುತ್ತೆ ಅಲ್ವಾ. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಸ್ಪೆಸಿಫಿಕ್ ಸ್ಪಾಟ್ ಇರುತ್ತೆ ಪ್ಯಾರಾಮೀಷಿಯಂ ಅಲ್ಲಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡಕ್ಕೆ. ಓಕೆ, ಸೊ ಫುಡ್ ಏನಾಗುತ್ತೆ ಆ ಸ್ಪಾಟ್ ಇಂದನೇ ಮೂವ್ ಆಗುತ್ತೆ. ಓಕೆ, ಸೊ ಈ ಒಂದು ರೀಜನ್ ನ ಏನಂತ ಕರಿತೀವಿ, ಈ ರೀತಿ ಒಂದು ರೀಜನ್ ಇರುತ್ತೆ ಅಲ್ವಾ, ಈ ರೀತಿ ಒಂದು ರೀಜನ್ ನ ಪ್ಯಾರಾಮೀಷಿಯಂ ಅಲ್ಲಿ ಸೀಲಿಯಾ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಸೀಲಿಯಾ ಅಂತ ಹೇಳಿದ್ರೆ, ಸೀಲಿಯಾ ಹೆಲ್ಪ್ ಇನ್ ದ ಮೂವ್ಮೆಂಟ್ ಆಫ್ ಅನ್ ಆರ್ಗಾನಿಸಮ್. ಓಕೆ, ಸೊ ಫುಡ್ ಇಸ್ ಮೂವ್ಡ್ ಇನ್ ಟು ದ ಸ್ಪಾಟ್ ಬೈ ದ ಮೂವ್ಮೆಂಟ್ ಆಫ್ ಸೀಲಿಯಾ. ಸೀಲಿಯಾ ಮೂವ್ಮೆಂಟ್ ಇಂದ ಫುಡ್ ಮೂವ್ ಆಗುತ್ತೆ ಅಂಡ್ ಏನಾಗುತ್ತೆ, ಫುಡ್ ಎಂಟರ್ ಟು ದ ಬಾಡಿ. ಅಂಡ್ ಈ ಪೋರ್ಷನ್ ಇಂದ ಫುಡ್ ಎಂಟರ್ ಆಗಿದ್ರೆ ಏನಾಗುತ್ತೆ, ಸೊ ದೇರ್ ಇಸ್ ಎ ಸ್ಪೆಸಿಫಿಕ್ ಸೈಟ್ ವಿಚ್ ಇಸ್ ಆಲ್ಸೋ ದೇರ್ ಫಾರ್ ದ ಎಕ್ಸ್ಕ್ರೀಷನ್ ಇನ್ ದ ಪ್ಯಾರಾಮೀಷಿಯಂ. ಓಕೆ, ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಸಿಂಪಲ್ ಮೈಕ್ರೋ ಆರ್ಗಾನಿಸಮ್ ಇದು, ಫುಡ್ is diffused in a very simple method. But ಏನಂದ್ರೆ body has a definite shape. There is a definite shape for the body. ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾವು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನೋಡಿ ಎಲ್ಲಾ ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿದೀನಿ ನಾನು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ ಅಲ್ಲಿ. ಒಂದು ಆಕ್ಟಿವಿಟಿ ಇದೆ ನೋಡಿ, ಟೇಕ್ 1 ml ಆಫ್ ಸ್ಟಾರ್ಚ್ ಸೊಲ್ಯೂಷನ್ ಇನ್ ಅ 2 ಟೆಸ್ಟ್ ಟ್ಯೂಬ್ ಅಲ್ಲಿ ನೋಡಿ, 2 ಟೆಸ್ಟ್ ಟ್ಯೂಬ್ ನಲ್ಲಿ ಇದನ್ನ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆ, 2 ಟೆಸ್ಟ್ ಟ್ಯೂಬ್ ತಗೊಳ್ಳಿ, 2 ಟೆಸ್ಟ್ ಟ್ಯೂಬ್ ತಗೊಂಡು ಏನ್ ಮಾಡಿ ನೀವು ಇದರಲ್ಲಿ ಸ್ಟಾರ್ಚ್ ತಗೊಳ್ಳಿ. ಓಕೆನಾ, ಸ್ಟಾರ್ಚ್ ತಗೊಳ್ಳಿ. ಓಕೆ, ಆಡ್ 1 ml ಆಫ್ ಸಲೈವಾ. ಇದಕ್ಕೆ ಏನ್ ಮಾಡಿ, ಫಸ್ಟ್ ಒನ್ಗೆ ಸಲೈವಾ ಆಡ್ ಮಾಡಿ. ಓಕೆ, ಸೊ ಆಡ್ 1 ml ಆಫ್ ಸಲೈವಾ ಟು ಟೆಸ್ಟ್ ಟ್ಯೂಬ್ ಎ. ಟೆಸ್ಟ್ ಟ್ಯೂಬ್ ಎ ನ ಅಂತ ಫೀಲ್ ಮಾಡ್ಕೊಳ್ಳಿ. ಅಂಡ್ ದೆನ್ ಫಾರ್ ಬೋತ್ ದ ಟೆಸ್ಟ್ ಟ್ಯೂಬ್ ಯು ಹ್ಯಾವ್ ಟು ಕೀಪ್ ಬೋತ್ ಟೆಸ್ಟ್ ಟ್ಯೂಬ್ ವಿತೌಟ್ ಡಿಸ್ಟರ್ಬಿಂಗ್ ಫಾರ್ 20 to 30 minutes. ಈಗ ಏನ್ ಮಾಡಿ ಅಂತಂದ್ರೆ ಜಸ್ಟ್ ಸಿಂಪಲ್ ಇದು ರಿಲೇಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಡಿಯರ್ ಸ್ಟೂಡೆಂಟ್ಸ್, ಈ ಆಕ್ಟಿವಿಟಿನ ಕೇಳಿದ್ದಾರೆ. ಸೊ ಇದನ್ನ ಟೆಸ್ಟ್ ಟ್ಯೂಬ್ ಎ ಅಂತ ಕನ್ಸಿಡರ್ ಮಾಡಿ, ಟೆಸ್ಟ್ ಟ್ಯೂಬ್ ಬಿ ಅಂತ ಕನ್ಸಿಡರ್ ಮಾಡಿ. ಟೆಸ್ಟ್ ಟ್ಯೂಬ್ ಎ ಅಂಡ್ ಬಿ ಎರಡಲ್ಲೂ ಕೂಡ ಸ್ಟಾರ್ಚ್ ಇದೆ. ಓಕೆ, ಸೊ ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ನಾವು ಏನ್ ಮಾಡ್ತಾ ಇದೀವಿ, ಸ್ಟಾರ್ಚ್ ಇರುವಂತ ಟೆಸ್ಟ್ ಟ್ಯೂಬ್ಗೆ ಸಲೈವರ ಆಡ್ ಮಾಡ್ತಾ ಇದೀವಿ. ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ ನಾವು ಏನು ಆಡ್ ಮಾಡ್ತಾ ಇಲ್ಲ. ಸೊ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಟೆಸ್ಟ್ ಟ್ಯೂಬ್ಗೆ
the test tube which contains starch and saliva, we are adding the iodine. Let us add the iodine solution. And let us also add iodine to test tube B. Test tube B ಗೂ ಕೂಡ ನೀವೇನ್ ಮಾಡಿ iodine solution ನ add ಮಾಡಿ. So in which test tube do you observe the change in the color ಅಂತ ಕೇಳ್ತಿದ್ದಾರೆ. ಯಾವ test tube ನಲ್ಲಿ ನೀವು ಕಲರ್ ಚೇಂಜ್ ನ ಅಬ್ಸರ್ವ್ ಮಾಡ್ತೀರಾ? ಸೊ ಒಂದು ಕಾನ್ಸೆಪ್ಟ್ ನೀವು ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಸಲೈವಾ ಆಡ್ ಆಗ್ತಾ ಇದ್ದ ಹಾಗೇನೆ ಏನಾಗುತ್ತೆ, starch get converted into sugar. Starch get converted into sugar. So test tube A ನಲ್ಲಿ ನಾವ್ ಏನ್ ನೋಡಬಹುದು, there is no presence of starch. ಅಂದ್ರೆ starch ಐಡೆಂಟಿಫಿಕೇಶನ್ ನ ಮಾಡಕ್ಕಾಗಲ್ಲ. ಬಟ್ ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ನಾವು when we add the iodine to starch ಏನಾಗುತ್ತೆ ಅಂದ್ರೆ it shows bluish black color. It shows bluish black color. ಈ ಒಂದು ಆಕ್ಟಿವಿಟಿ ರಿಲೇಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ. ಓಕೆ, ಗೊತ್ತಿರಬೇಕು. ಓಕೆ, ಏನಾಗ್ತಿದೆ, we have taken starch in both the test tube and saliva we have added for one test tube. And the test tube which we have added saliva, what happened, their starch is converted into sugar. So we cannot test for the presence of iodine in this. That is, we cannot test for the presence of starch by using the iodine solution. But in the case 2 ಏನಾಗುತ್ತೆ, when we add the iodine solution to the starch, starch turn its color by representing the bluish black in nature. So this indicates the presence of starch. ಅರ್ಥ ಆಗ್ತಿದೆ, ಸ್ಟಾರ್ಚ್ ಇದೆ ಅಂತ iodine solution ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಐಡೆಂಟಿಫೈ ಮಾಡಬಹುದು. ಕ್ಲಿಯರ್? ಸೊ ನೆಕ್ಸ್ಟ್ ನಾನು ನಿಮಗೆ ಕ್ಲಿಯರ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಲ್ಲಾ ಸೆಗ್ಮೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. Mouth contains salivary enzyme called salivary amylase, and esophagus is called as food pipe. Esophagus ಅಲ್ಲಿ ಫುಡ್ ಹೇಗೆ ಎಂಟ್ರಿ ಆಗುತ್ತೆ, peristaltic movement ಅಲ್ಲಿ ಎಂಟ್ರಿ ಆಗುತ್ತೆ ಅಂತ ಹೇಳಿದೆ. ಅಂಡ್ ಏನಾಗುತ್ತೆ, ಸ್ಟಮಕ್ ಕಂಟೈನ್ HCl, mucus and pepsil. ಪ್ರತಿಯೊಂದ್ರದ್ದು ಫಂಕ್ಷನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರತಿಯೊಂದ್ರದ್ದು ಫಂಕ್ಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಎಸ್. ಸೊ ಸ್ಟಮಕ್ ಅಲ್ಲಿ HCl ಫಂಕ್ಷನ್ ಏನಾಗುತ್ತೆ, ಕಿಲ್ಸ್ ದ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಆಕ್ಟಿವೇಟ್ ದ ಪೆಪ್ಸಿನ್ ಅಂತ ಹೇಳಿದೆ. mucus ಏನ್ ಮಾಡುತ್ತೆ, ಇಟ್ ಪ್ರಿವೆಂಟ್ಸ್ ದ ಪ್ರೊಟೆಕ್ಟ್ ದ ಇನ್ನರ್ ವಾಲ್ ಆಫ್ ಸ್ಟಮಕ್ ಅಂತ ಹೇಳಿದ್ದೀನಿ. ಅಂಡ್ ಪೆಪ್ಸಿನ್ ಏನ್ ಮಾಡುತ್ತೆ, ಬ್ರೇಕ್ ಡೌನ್ ದ ಪ್ರೋಟೀನ್. ಸೊ ದಿಸ್ ಇಸ್ ಲಿವರ್ ಏನ್ ಸೆಕ್ರೀಟ್ ಮಾಡುತ್ತೆ, ಬೈಲ್ ಜ್ಯೂಸ್ ಸೆಕ್ರೀಟ್ ಮಾಡುತ್ತೆ. ಇಟ್ ಹೆಲ್ಪ್ ಇನ್ ದ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಹೇಳಿದೆ. ಕ್ಲಿಯರ್? ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ ಪ್ಯಾನ್ಕ್ರಿಯಾಸ್ ಬಗ್ಗೆ. ಪ್ಯಾನ್ಕ್ರಿಯಾಸ್ ರಿಲೀಸಸ್ pancreatic enzymes. They are trypsin, lipase and amylase. Trypsin helps in breaking down protein. Amylase help in breaking down the starch. Lipase again they help in the emulsification. So ಇದನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ರಿಪೀಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರತಿ ಕಾನ್ಸೆಪ್ಟ್ ನಿಮ್ಗೆ ಏನಿದೆ ಈ ಟೆಕ್ಸ್ಟ್ ಬುಕ್ ನಲ್ಲಿ ಎವ್ರಿ ಕಾನ್ಸೆಪ್ಟ್ ನಾನು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ನೌ ದಟ್ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಕಂಪ್ಲೀಟೆಡ್ the nutrition and also the respiration process. Clear? So ee activity nalli enagta ide andre, they have taken the lime water. Lime water formula anybody heltira? What is the formula of lime water? Let's see how many of you have remembered yesterday's class. ಎಷ್ಟು ಜನಕ್ಕೆ ನೆನಪಿದೆ ಅಂತ ನೋಡೋಣ. What is the formula of lime water? Yes, what is the formula of lime water? So Rangaswamy has given the right answer and the first answer is given by him. Lime water formula is calcium hydroxide. We say naked lime anta. So ee lime water ge navu en ಮಾಡ್ತಾ ಇದೀವಿ. So we are using the tube. We call it as pichkari. Okay, and we are sending the gas. And here we are also doing the same process, but ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ we are directly exhaling the carbon dioxide. ಎಲ್ರಿಗೂ ಗೊತ್ತು ಕಾರ್ಬನ್ ಡೈಆಕ್ಸೈಡ್ ನ ಆಡ್ ಮಾಡಿದ್ರೆ ಲೈಮ್ ವಾಟರ್ ಗೆ ಏನಾಗುತ್ತೆ, ಲೈಮ್ ವಾಟರ್ ಟರ್ನ್ಸ್ ಮಿಲ್ಕ್ ವೈಟ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಿದೆ. ಕರೆಕ್ಟ್? ಸೊ ಎಸ್, ಎಲ್ಲಾ ಕ್ವಶನ್ಸ್ ಎಲ್ಲಾ ಆಕ್ಟಿವಿಟಿ ಆಲ್ಮೋಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಆಕ್ಟಿವಿಟಿ ನಲ್ಲಿ ಏನ್ ಹೇಳಿದ್ದಾರೆ, ಟೇಕ್ ಸಮ್ ಫ್ರೂಟ್ ಜ್ಯೂಸ್ ಅಂಡ್ ಆಲ್ಸೋ ದ ಶುಗರ್ ಸೊಲ್ಯೂಷನ್, ಆಡ್ ಸಮ್ ಈಸ್ಟ್ ಅಂತ ಕೇಳಿದ್ದಾರೆ. ಲೆಟ್ ಅಸ್ ಟೇಕ್ ಫ್ರೂಟ್ ಜ್ಯೂಸ್ ಇನ್ ಟೆಸ್ಟ್ ಟ್ಯೂಬ್ ಎ. ಓಕೆ, ಈ ಫ್ರೂಟ್ ಜ್ಯೂಸ್ ತಗೊಳ್ಳೋಣ, ರೈಟ್? ಅಂಡ್ ಲೆಟ್ ಅಸ್ ಟೇಕ್ ಶುಗರ್ ಸೊಲ್ಯೂಷನ್ ತಗೊಳ್ಳೋಣ ಇನ್ ಟೆಸ್ಟ್ ಟ್ಯೂಬ್ ಬಿ. ಎರಡಕ್ಕೂ ಏನ್ ಆಡ್ ಮಾಡಿ ಅಂತ ಹೇಳಿದ್ದಾರೆ, ಈಸ್ಟ್ ನ ಆಡ್ ಮಾಡಿ ಅಂತ ಹೇಳಿದ್ದಾರೆ. ಎರಡಕ್ಕೂ ಕೂಡ ಈಸ್ಟ್ ನ ಆಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಿಕ್ಸ್ ದ ಕಾರ್ಕ್ ವಿತ್ ದ ಬೆಂಟ್ ಗ್ಲಾಸ್ ಟ್ಯೂಬ್ ಅಂಡ್ ಡಿಪ್ ದ ಫ್ರೀ ಎಂಡ್ ಆಫ್ ದ ಗ್ಲಾಸ್ ಟ್ಯೂಬ್ ಇನ್ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ದ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್. ನೀವೇನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅವರು, ಎರಡಕ್ಕೂ ಕೂಡ ನೀವೇನ್ ಮಾಡಿ ಅಂತಂದ್ರೆ ಒಂದು ಕಾರ್ಕ್ ನ ಫಿಕ್ಸ್ ಮಾಡಿ ಇದರಲ್ಲಿ ಏನ್ ಮಾಡಿ ಬೆಂಟ್ ಟ್ಯೂಬ್ ನ ಈ ರೀತಿ ಮಾಡಿ ಎರಡನ್ನೂ ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ಲೈಮ್ ವಾಟರ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಡಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲೈಮ್ ವಾಟರ್ ಅಲ್ಲಿ ಡಿಪ್ ಮಾಡಿದ್ರೆ ಏನಾಗುತ್ತೆ? Anybody, can you answer? What happens when you dip in the lime water? What happens when you dip this in the lime water? I'm waiting for your answer, children. Yargadru gottide heli, you can answer.
related to this activity, what happens when we do this activity or when we perform this activity? So glucose, oxygen release ಆಗುತ್ತೆ. Somebody, okay. Oh, a breakdown of glucose ಆಗುತ್ತೆ ಅಂತ I think ವಿರಾಟ್ ಅನ್ನೋ ID ಇಂದ represent ಮಾಡ್ತಾ. What actually happens here? Okay. So basically ಏನಾಗ್ತಾ ಇದೆ ಅಂತಂದ್ರೆ ನಾವು ಈಸ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ಫರ್ಮೆಂಟೇಷನ್ ಆಗುತ್ತೆ. ಅದು ನಿಮ್ಗೆ ಗೊತ್ತಿರಬೇಕು. ಫರ್ಮೆಂಟೇಷನ್ ಆಗುತ್ತೆ ಅಲ್ವಾ? ಫರ್ಮೆಂಟೇಷನ್ ಆದಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಅಫ್ಕೋರ್ಸ್ ಮುಂಚೆ ನಾವು ಡಿಸ್ಕಸ್ ಮಾಡಿದಂತ ಆನ್ಸರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಸೊ ರಂಗಸ್ವಾಮಿ ಯು ಆರ್ ಆಸ್ಕಿಂಗ್ ಎ ಕ್ವಶನ್. ರಂಗಸ್ವಾಮಿ ಐಡಿಯಿಂದ ಒಂದು ಕ್ವಶನ್ ಕೇಳ್ತಾ ಇದ್ದೀರಾ. Write the expression grant for 93 generation of plant hybridization. What is this 93 generation? 93 generation anta yavdu ilvalla? There is no 93 Where did you read this question? Is this question is really correct? Question is correct? I think this question is wrong. The question wrong anta ankotini. Ma'am, life process in this chapter blueprint marks, one question, 1 mark, 1 4-mark question ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಬಟ್ ಎಕ್ಸಾಮ್ ಅಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ 3 marks ಕೇಳಬೇಕು, 4 marks ಕೇಳ್ತಾರೆ ಅಲ್ಲ. ಸೊ ದೇ ಕ್ಯಾನ್ ಸ್ಪ್ಲಿಟ್ 2 marks 2 question ಕೇಳಿ 1 mark 1 question ಕೇಳಬಹುದು. ಸೊ ಡಿಪೆಂಡ್ಸ್, ಅದು ನಿಮಗೆ ಏನಾಗುತ್ತೆ ಅಂದ್ರೆ ವೇರಿಯೇಷನ್ ಆಗುತ್ತೆ. ಓಕೆ, ಡೂ ಒನ್ ದಿಸ್. ರಂಗಸ್ವಾಮಿ ಅವರು ನೀವು ನನಗೆ ಟೆಲಿಗ್ರಾಮ್ ನಲ್ಲಿ ಮೆಸೇಜ್ ನ ಡ್ರಾಪ್ ಮಾಡಿ, ಆ ಕ್ವಶನ್ ನ ಒಂದು ಸ್ನ್ಯಾಪ್ ತಗೊಂಡು ಡ್ರಾಪ್ ಮಾಡಿ, ಏನ್ ಡೌಟ್ ಇದೆ ನಾನು ಕ್ಲಾರಿಫೈ ಮಾಡಿ. ಓಕೆನಾ? It's already 7:10, my dear students. Let's end the class today. Okay. I hope you all have clearly understood whatever I have explained in today's class. So if you have further any doubt, you can contact me in the Telegram. Okay. Yes. So thank you so much for being in live from 5:30 till now. So next live session, I'll be explaining about transportation and also the excretion part, dear students. So once the live is completed, please drop your the valuable comment in the comment area. Thank you so much, children. Have a nice day.